ಬೆಂಗಳೂರಲ್ಲಿ ಸ್ಯಾಂಡಲ್ವುಡ್ ನಟಿ ರಂಪಾಟವನ್ನ ಮಾಡ್ಬಿಟ್ಟಿದ್ದಾರೆ. ಪಾರ್ಟಿ ವೇಳೆ ಬಾಲಿವುಡ್ ನ ನಿರ್ಮಾಪಕಿ ಜೊತೆಯಲ್ಲಿ ಕಿರಿಕನ್ನ ಮಾಡ್ಕೊಂಡಿರೋದು. ಇನ್ನು ನಟಿ ವಿರುದ್ಧ ಇದೀಗ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಬೆಂಗಳೂರಲ್ಲಿ ಸ್ಯಾಂಡಲ್ವುಡ್ ನಟಿ ಈ ರೀತಿ ರಂಪಾಟವನ್ನ ಮಾಡಿರೋದು ಪಾರ್ಟಿ ವೇಳೆ ಬಾಲಿವುಡ್ ನ ನಿರ್ಮಾಪಕಿ ಜೊತೆಯಲ್ಲಿ ಕಿರಿಕಾಗಿದೆ. ಈಗ ನಟಿ ವಿರುದ್ಧ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಒಂದು ದೂರು ಕೂಡ ದಾಖಲಾಗಿದೆ. ಆ ನಟಿ ಮತ್ಯಾರು ಅಲ್ಲ, ನಟಿ ಸಂಜನಾ ಗರ್ಲಾನಿ. ಸಂಜನಾ ವಿರುದ್ಧ ಇದೀಗ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಅಸಭ್ಯವಾಗಿ ವರ್ತಿಸಿದ್ದಾರೆ ಅಂತ ದೂರಿನಲ್ಲಿ ಮೆನ್ಷನ್ ಮಾಡಲಾಗಿದೆ. ಇನ್ನು ಯಾರ ಜೊತೆ ಕಿರಿಕ್ ಮಾಡ್ಕೊಂಡಿರೋದು ಅಂದ್ರೆ ನಿರ್ಮಾಪಕಿ ವಂದನಾ ಜೈನ್ ಅವ್ರ ಜೊತೆ ಕಿರಿಕ್ ಮಾಡ್ಕೊಂಡಿರೋದು. ಈಗ ವಂದನಾ ಜೈನ್ ಕಂಪ್ಲೇಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಈ ಪಾರ್ಟಿ ನಡೆದಿದ್ದು ಡಿಸೆಂಬರ್ 24ರಂದು. 25ಕ್ಕೆ ಈಗ ದೂರು ರಿಜಿಸ್ಟರ್ ಆಗಿದೆ. ಪಂಚತಾರ ಹೋಟೆಲ್ನಲ್ಲಿ ಇಬ್ಬರ ನಡುವೆ ಗಲಾಟೆ ಆಗಿದೆ ಅಂತ ಈಗ ಆರೋಪವನ್ನ ಮಾಡಲಾಗ್ತಾ ಇರೋದು. ಪಾರ್ಟಿ ವೇಳೆ ಇಬ್ಬರ ನಡುವೆ ಗಲಾಟೆ ಆಗಿತ್ತಂತೆ. ತನ್ನ ಕೈಯಲ್ಲಿದ್ದಂತ ವಿಸ್ಕಿ ಗ್ಲಾಸ್ ಅನ್ನ ಸಂಜನಾ ನಿರ್ಮಾಪಕಿ ಮೇಲೆ ಎಸೆದು ರಂಪಾಟವನ್ನ ಮಾಡಿದ್ರು, ರಾದ್ಧಾಂತವನ್ನ ಮಾಡಿದ್ರು ಅಂತ ಆ ದೂರಿನಲ್ಲಿ ವಂದನಾ ಜೈನ್ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಸಂಜನಾ ವಿರುದ್ಧ ಗಂಭೀರ ಆರೋಪದ ಜೊತೆಗೆ ಇದೀಗ ವಂದನಾ ದೂರನ್ನ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಆಗಿರೋದೇನು ಅಂತಂದ್ರೆ ಡಿಸೆಂಬರ್ 24ನೇ ತಾರೀಕು ಒಂದು ಹೋಟೆಲ್ನಲ್ಲಿ ಪಾರ್ಟಿ ನಡೀತಾ ಇತ್ತು. ಸೊ ಆ ಪಾರ್ಟಿಯಲ್ಲಿ ವಂದನಾನು ಹೋಗಿರ್ತಾರೆ, ಸಂಜನಾನು ಹೋಗಿರ್ತಾರೆ. ಆ ಟೈಮ್ನಲ್ಲಿ ತಮ್ಮ ಕೈಯಲ್ಲಿದ್ದಂತ ವಿಸ್ಕಿ ಬಾಟಲ್ ನ ಗ್ಲಾಸ್ ಅನ್ನ ಸೊ ಈ ಸಂಜನಾ ವಂದನಾ ಮೇಲೆ ಎಸ್ಬಿಟ್ಟಿದ್ದಾರೆ, ಗಲಾಟೆ ಮಾಡಿದ್ದಾರೆ, ರಾದ್ಧಾಂತ ಮಾಡಿದ್ದಾರೆ ಅಂತ ವಂದನಾ ಈಗ ಆರೋಪವನ್ನ ಮಾಡಿ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಒಂದು ಕಂಪ್ಲೇಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ. 24ನೇ ತಾರೀಕು ಘಟನೆಯಾಗಿತ್ತು. 25ಕ್ಕೆ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿದ್ದಾರೆ. ಇನ್ನು ಈ ಬಗ್ಗೆ ಡಿಸಿಪಿ ಚೇತನ್ ಸಿಂಗ್ ರಾಥೋಡ್ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ, ನೋಡೋಣ. ಕಬ್ಬನ್ ಪಾರ್ಕ್ ಠಾಣಾ ವ್ಯಾಪ್ತಿಯಲ್ಲಿ ನಟಿ ಸಂಜನಾ ವಿರುದ್ಧ ಒಂದು ದೂರು ಕೂಡ ದಾಖಲಾಗಿದೆ. ಆದರೆ ಯಾವೊಂದು ಕಾರಣಕ್ಕೋಸ್ಕರ ಆಕೆ ಮೇಲೆ ದೂರು ದಾಖಲಾಗಿದೆ ಅಂತ ಮಾತನಾಡೋದಕ್ಕೆ ಕೇಂದ್ರ ವಿಭಾಗದ ಡಿಸಿಪಿ ಆಗಿರುವಂತಹ ಚೇತನ್ ಸಿಂಗ್ ರಾಥೋಡ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕೇಳೋಣ. ಸರ್, ನಟಿ ಸಂಜನಾ ವಿರುದ್ಧ ಒಂದು ದೂರು ದಾಖಲಾಗಿರುವಂಥದ್ದು ಯಾವೊಂದು ಕಾರಣಕ್ಕೆ ದೂರು ಕೊಟ್ಟಿದ್ದಾರೆ ಮತ್ತು ದೂರು ಕೊಟ್ಟಂತಹ ಒಂದು ವ್ಯಕ್ತಿ ಯಾರು? ದಿನಾಂಕ 25/12/2019 ನಮ್ಮ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ನಲ್ಲಿ ಶ್ರೀಮತಿ ವಂದನಾ ಅಂತ ಒಬ್ಬರು ಬಂದು ಕಂಪ್ಲೇಂಟ್ ಕೊಡ್ತಾರೆ. ದಟ್ ಎದುರುಗಡೆಯಿಂದ ಬರುವಾಗ ಇದು ಕೋಜಿ ಹೋಟೆಲ್ ಆ್ಯಂಡ್ ರೆಸ್ಟೋರೆಂಟ್, ಅದರಲ್ಲಿ ರಾತ್ರಿ ಡಿನ್ನರ್ಗೆ ಇವರು ಹೋಗಿರ್ತಾರೆ. ಅದು ಎದುರುಗಡೆಯಿಂದ ಆ್ಯಕ್ಟ್ರೆಸ್ ಸಂಜನಾ ಅವರು ಬರುವಾಗ ನನ್ನ ಜೊತೆಗೆ ಅಸಭ್ಯವಾಗಿ ವರ್ತಿಸಿದ್ದಾರೆ ಮತ್ತು ಬೈದಿದ್ದಾರೆ ಅಂತ ಆ ಕಂಪ್ಲೇಂಟ್ ಆಧಾರದ ಮೇರೆಗೆ ನಾವು ಒಂದು NC ಕಂಪ್ಲೇಂಟ್ ನಮ್ಮ ಸ್ಟೇಷನ್ನಲ್ಲಿ ದಾಖಲು ಮಾಡಿದ್ದೀವಿ. ಪ್ಲಸ್ ಕಂಪ್ಲೇಂಟ್ಗೆ ನಾವು ಹೇಳಿದ್ದೀವಿ ನಾವು ಕೋರ್ಟ್ಗೆ ಪರವಾನಿಗೆ ತೊಗೊಂಡು ಬರಲಿ, ನಾವು ಮುಂದಿನ ತನಿಖೆ ಮುಂದೆ ಬರೆಸ್ತೀವಿ. ಸರ್, ಈ ಒಂದು ವಂದನಾ ಮತ್ತು ಸಂಜನಾ ಇಬ್ಬರು ಕೂಡ ಒಟ್ಟಾಗಿ ಆ ಒಂದು ಹೋಟೆಲ್ಗೆ ಊಟಕ್ಕೆ ಅಂತ ಹೋಗಿದ್ರ ಅಥವಾ ಬೇರೆ ಬೇರೆ ಆಗಿ ಹೋಗಿ ಆ ಒಂದು ಇನ್ಸಿಡೆಂಟ್ ಆಗಿರೋಂಥದ್ದು? ಇದು ಇನ್ನೂ ಸ್ಪಷ್ಟವಾಗಿ ಇಲ್ಲ. ಇದು FIR ರಿಜಿಸ್ಟರ್ ಮಾಡ್ಕೊಂಡು ಏನಾದರೂ ಫರ್ದರ್ ಇನ್ವೆಸ್ಟಿಗೇಷನ್ಗೆ ಮಾನ್ಯ ಕೋರ್ಟಿಂದ ಆದೇಶ ಬಂದರೆ ಮಾತ್ರ ನಮಗೆ ಗೊತ್ತಾಗುತ್ತೆ. ಸರ್, ಅಂದ್ರೆ ಇನ್ಸಿಡೆಂಟ್ ಆಗಿದೆ ಅಂತ ಏನು ವಂದನಾ ದೂರು ಕೊಟ್ಟಿದ್ರೆ ಆ ಒಂದು ದೂರಿನ ಅನ್ವಯವಾಗಿ ಅಲ್ಲಿ ಒಂದು CC ಕ್ಯಾಮ್ರಾ ದೃಶ್ಯಾವಳಿಗಳು ಏನಾದರೂ ನೀವೇನಾದರೂ ಶೇಖರ ಮಾಡಿದ್ರಾ ಅಥವಾ ಅದರಲ್ಲಿ ಏನಾದರೂ ಅಂತ ಇನ್ಸಿಡೆಂಟ್ ಆಗಿರೋದ್ರ ಬಗ್ಗೆ ದಾಖಲಾಗಿತ್ತಾ, ಹೇಗೆ ಸರ್? ನೋಡಿ, ಇದು NC ಕಂಪ್ಲೇಂಟ್ ಇರೋದ್ರಿಂದ ಫಸ್ಟ್ ಕೋರ್ಟಿಂದ ಪರವಾನಿಗೆಗೆ ನಾವು ಕಾಯ್ತಾ ಇರ್ತೀವಿ. ಒಂದು ಆದೇಶ ಬಂದರೆ ಆವಾಗ ಇವು ಎಲ್ಲ ಎವಿಡೆನ್ಸ್ಗಳನ್ನು ಕಲೆ ಹಾಕೋದು ನಾವು ಸ್ಟಾರ್ಟ್ ಮಾಡ್ತೀವಿ. ಅಂದ್ರೆ NC ದೂರು ದಾಖಲಾದಂಥ ಬಳಿಕ ವಂದನಾ ಅಥವಾ ಸಂಜನಾ ಏನಾದರೂ ಠಾಣೆಗೆ ಕರೆತು ಏನಾದರೂ ಮಾತುಕತೆ ನಡೆಸುವಂಥ ಕೆಲಸ ಅವತ್ತು ಆಗಿತ್ತಾ, ಹೇಗೆ ಸರ್? 25 ಇಲ್ಲ, ಆ ಕಂಪ್ಲೇಂಟ್ ಮಾತ್ರ ಅದರಲ್ಲಿ ಬಂದಿದ್ರು. ಕಂಪ್ಲೇಂಟ್ ಅವರು ಏನು ತಮ್ಮ ಕಂಪ್ಲೇಂಟ್ ಕೊಟ್ಟಿದ್ದು ಅದರ ಕಾನೂನು ರೀತಿಯ ಕ್ರಮ ನಾವು ಜರುಗಿಸಿದ್ದೀವಿ. ಮುಂದಿನ ಬೆಳವಣಿಗೆ ನೋಡಿಕೊಂಡು ಫರ್ದರ್ ಇದರಲ್ಲಿ ಯಾರ್ಯಾರು ಪಾರ್ಟಿ ಇದ್ರು ಅದನ್ನು ಕರೆಯುವುದು ಕೋರ್ಟ್ ಆದೇಶ ಮೇರೆಗೆ ಮಾಡಬಹುದು. ಇದಿಷ್ಟು ಕೇಂದ್ರ ವಿಭಾಗದ DCP ಆಗಿರುವಂಥ ಚೇತನ್ ಸಿಂಗ್ ಅವರು ಹೇಳುವಂತದ್ದು. ಅಂದ್ರೆ 24ನೇ ತಾರೀಕಿನಂದು ರಾತ್ರಿ ಒಂದು ಇನ್ಸಿಡೆಂಟ್ ಆಗಿದೆ. ವಂದನಾ ಜೈನ್ ಅನ್ನುವಂತಹ ಮಹಿಳೆ ದೂರು ಕೂಡ ಕೊಟ್ಟಿದ್ದಾರೆ. ಆದರೆ ಕೋರ್ಟ್ ಪರ್ಮಿಷನ್ಗೋಸ್ಕರ ಕಾಯ್ತಾ ಇದ್ವಿ. ಒಂದು ವೇಳೆ ಕೋರ್ಟ್ನಿಂದ ಪರ್ಮಿಷನ್ ತಗೊಂಡು ಬಂದ್ರೆ ನಾವು FIR ದಾಖಲು ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತೀವಿ ಅಂತ ಮಾತನ್ನ ಹೇಳ್ತಿದ್ರೆ. ಕ್ಯಾಮರಾ ಪರ್ಸನ್ ಯೋಗೇಶ್ವರ್ ಜೊತೆ ಮಂಜುನಾಥ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇದು ಪೊಲೀಸರು ಅಧಿಕೃತವಾಗಿ ಕೊಟ್ಟಿರುವಂತ ಮಾಹಿತಿ. 24ನೇ ತಾರೀಕು ಗಲಾಟೆ ಆಗಿತ್ತು ಅಂತ ನಿರ್ಮಾಪಕಿ ವಂದನಾ ಜೈನ್ ಬಂದಿದ್ರು. ಕಂಪ್ಲೇಂಟ್ ಅನ್ನ 25ನೇ ತಾರೀಕು ಕೊಟ್ಟಿದ್ದಾರೆ. ಸೊ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಇದಕ್ಕೆ ಸಾಕ್ಷಿ ಏನಿದೆ, CCTV ಫುಟೇಜ್ ಸಿಕ್ಕಿದೆಯಾ ಅಲ್ಲಿ? ಇನ್ನೊಂದು ಕಡೆ ಸಂಜನಾ ಅವರು ವಾದ ಮಾಡ್ತಿರೋದು ಏನೋ CCTV ಫುಟೇಜ್ ಅಲ್ಲಿ ಏನು ಇರಲಿಲ್ಲ, CCTVನೇ ಇರಲಿಲ್ಲ, ಸಾಕ್ಷಿ ಇದ್ರೆ ಅವ್ರು ಪ್ರೂವ್ ಮಾಡ್ಲಿ ಅಂತ ಏನೋ ಹೇಳಿದ್ದಾರೆ, ಸವಾಲು ಹಾಕಿದ್ದಾರೆ ಅಂತೆಲ್ಲ ಸುದ್ದಿ ಇದೆ. ಬಟ್ ಇವಾಗ ಇದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಸಂಜನಾ ಅನ್ನೋದನ್ನ ನೋಡ್ಬೇಕು. ಸೊ ಈ ಬಗ್ಗೆ ಮಾತಾಡೋದಕ್ಕೆ ಖುದ್ದು ನಟಿ ಸಂಜನಾ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಜನಾ, ಏನಿದು ಗಲಾಟೆ? ವಂದನಾ ಜೈನ್ ಯಾರು? ನೀವು ಪರಿಚಯ ಇದ್ರ? ಅವತ್ತು ಏನಾಯ್ತು 24ನೇ ತಾರೀಕು? ಆಕ್ಚುಲಿ ಸಣ್ಣ ಪುಟ್ಟ ಆರ್ಗ್ಯುಮೆಂಟ್ ಆಯ್ತು. ಅವ್ರು ಸ್ವಲ್ಪ ಕೋಪ ಮಾಡ್ಕೊಂಡ್ರು, ನಾನು ತುಂಬಾ ಕೋಪ ಮಾಡ್ಕೊಂಡೆ. ಓಕೆ.
ಅವ್ರು NCL ಹೋದ್ರು, ಕಂಪ್ಲೇಂಟ್, ನಾನು ಕಂಪ್ಲೇಂಟ್ ಕೊಟ್ಟಿಗೆ ಬರ್ತೀನಿ ಅಂತ ಹೇಳಿದೆ. ಅಷ್ಟರಲ್ಲಿ ಅವರು ಇಲ್ಲ ಇದೆಲ್ಲ ಬೇಕಾಗಿಲ್ಲ, ನಾವು ಮುಗೀತು ಅಷ್ಟೇ. ಓಕೆ, ಇದೇನು ವೈನ್ ಗ್ಲಾಸ್ ಏನೋ ನೀವು ಎಸ್ತಿದ್ದೀರಾ ಅವ್ರ ಮೇಲೆ ಅಂತ? ಇಲ್ಲ, ಬರೀ ಸುಳ್ಳು. ವೈನ್ ಕುಡಿಯೋದೇ ಇಲ್ಲ ನಾನು. ವೈನ್, ವಿಸ್ಕಿ ಬಾಟಲ್ ಒಬ್ಬೊಬ್ರು ಚಾನೆಲ್ ಹೇಳ್ತಿದ್ದಾರೆ, ವೈನ್ ಹೇಳ್ತಾರೆ. ಏನು ನಡ್ದೇ ಇಲ್ಲ. ಇದು ಏನ್ ಸಿನಿಮಾನಲ್ಲಿ ಆಕ್ಷನ್ ಸೀಕ್ವೆನ್ಸ್ ಅನ್ಕೊಂಡಿದ್ದೀರಾ? ನಿಜ ಜೀವನ ಇದು. ನಾವು ಮನುಷ್ಯರು ಮಾತಾಡ್ಕೊಳಕ್ ಆಗಲ್ವಾ? ಏನು ಗಲಾಟೆ ಆದ್ಮೇಲೂ ನೀವು ಟಚ್ ಅಲ್ಲಿ ಇದ್ರಿ ಅಂದ್ರೆ ಫೋನ್ ಅಲ್ಲಿ? ಹೌದು, ಆರಾಮಾಗಿದ್ದೀವಿ. ಅವ್ರ ಮನೇಲಿ ಆರಾಮಾಗಿದ್ದಾರೆ, ನನ್ನ ಮನೇಲಿ ಆರಾಮಾಗಿದ್ದಾರೆ. 10 ವರ್ಷದ ಗೆಳತಿ, ನನಗೆ ಎಲ್ಲ ಸರಿ. ಯಾವ ವಿಚಾರ ಗಲಾಟೆ ಆಗಿದೆ? ನಮ್ ಪರ್ಸನಲ್ ವಿಚಾರ, ಪ್ರತಿ ಒಂದು ಪರ್ಸನಲ್ ಏನ್ ನಡೆಯುತ್ತೆ ಈ ಬಂದ್ಬಿಟ್ಟು ಈ ತರ ಚಾನೆಲ್ ಅಲ್ಲಿ ಹೇಳದ್ ಕರೆಕ್ಟ್ ಆಗಿ ಹೇಳಿ, ನೀವ್ ನಮಗ್ ಕೇಳದ್ ಕರೆಕ್ಟ್ ಆಗಿ ಹೇಳಿ. ಅಲ್ಲ, ಏನೋ ಸಿನಿಮಾಗ್ ಸಂಬಂಧಪಟ್ಟಂತೆ ಏನಾದ್ರು ಗಲಾಟೆ? ಏನು ಇಲ್ಲ, ಏನು ಇಲ್ಲ, ಏನು ಇಲ್ಲ. ಓಕೆ, ಇವಾಗ್ಲೂ ನೀವು ಟಚ್ ಅಲ್ಲೇ ಇದ್ದೀರಾ, ಮಾತಾಡ್ತಾನೆ ಇದ್ದೀರಾ? ಆರಾಮಾಗಿದ್ದೀವಿ, ಸ್ನೇಹಿತರ. ಕಂಪ್ಲೇಂಟ್ ತನಕ ಯಾಕೆ ಹೋಯ್ತು ಹಂಗಾದ್ರೆ ಈ ಕೇಸು? ಇಲ್ಲ, ಅದ್ ಸ್ವಲ್ಪ ಬಿಸಿ ಬಿಸಿ ಆಗತ್ತೆ, ಕೋಪ ಬರುತ್ತೆ ಆ ಕ್ಷಣಕ್ಕೋಸ್ಕರ, ಒಂದೊಂದ್ಸಲ ಆಗತ್ತೆ, ಆಯ್ತು. ಕಂಪ್ಲೇಂಟ್ ಕೊಟ್ಮೇಲೆ ವಂದನಾ ಜೈನ್ ಜೊತೆ ನೀವೇನಾದ್ರು ಮಾತಾಡಿದ್ರ? ಯಾಕೆ ಕಂಪ್ಲೇಂಟ್? ಮಾತಾಡ್ತಾ ಇದೀವಿ, ಗೆಳೆಯರಾಗಿದ್ದೀವಿ, ಸ್ನೇಹಿತರಾಗಿದ್ದೀವಿ. ಓಕೆ, ಈಗ ಪೊಲೀಸ್ ಸ್ಟೇಷನ್ ಇಂದ ಏನಾದ್ರು ನಿಮ್ಗೆ ಈಗ ಎನ್ಕ್ವೈರಿಗೆ ಬರ್ಬೇಕು ಏನಾಯ್ತು ಅಂತ ಏನಾದ್ರು? ಏನು ಇಲ್ಲಮ್ಮ, ಅಲ್ಲಿಗಲ್ಲೇ ಮುಗ್ದೋಗಿದೆ, ಏನು ಇಲ್ಲ. ಓಕೆ, ಅಂದ್ರೆ ಇವಾಗ ಕೇಸೇ ಮುಗ್ದು ಹೋಗಿದ್ಯಾ? ಹೌದು ಹೌದು. ಕಾಂಪ್ರಮೈಸ್ ಮಾಡ್ಕೊಂಡಿದ್ದೀರಾ ಅಥವಾ ನೀವೇ ಮಾತಾಡ್ಕೊಂಡು ಸೈಲೆಂಟ್ ಆಗ್ಬಿಟ್ಟಿದ್ದೀರಾ? ಹೌದು, ಆರಾಮಾಗಿದ್ದೀವಿ. ನೀವು ಕೂಡ ಏನೋ ಕಂಪ್ಲೇಂಟ್ ಕೊಡ್ತೀನಿ ಅಂತ ಅಂದ್ರಲ್ಲ? ಏನು ಇಲ್ಲಮ್ಮ, ಆರಾಮಾಗಿ ಖುಷಿ ಖುಷಿಯಾಗಿ ಮನೇಲಿ ಇದೀನಮ್ಮ. ಯಾಕೆ ನಾನು ಖುಷಿ ಖುಷಿಯಾಗಿರೋದು ನಿಮ್ಗೆ ಇಷ್ಟ ಇಲ್ಲ? ಖುಷಿಯಾಗಿರಿ. ಈಗ ಧನ್ಯವಾದ. ಸೆಲೆಬ್ರಿಟಿ ಅಂದ್ಮೇಲೆ ಎಳಿಬೇಡಿ ಟಾಪಿಕ್ ಅಲ್ಲಿ, ಏನು ನಡ್ದೇ ಇಲ್ಲ. ಇಲ್ಲಿ ನಡೀತಾ ಇರೋ ಆರ್ಗ್ಯುಮೆಂಟ್ ಇನ್ನ ದೊಡ್ಡದು, ನಂದು ನಿಮ್ದು ಈಗ ತುಂಬಾ ದೊಡ್ಡ ಆರ್ಗ್ಯುಮೆಂಟ್ ಅದ್ರ ಮುಂದೆ. ಆರಾಮಾಗಿರಿ. ಓಕೆ ಓಕೆ, ನೀವು ಆರಾಮಾಗಿರಿ ಸಂಜನಾ. ನಾನ್ ತುಂಬಾ ಆರಾಮಾಗಿರಿ, ನಗ್ನಕ್ಕೊಂಡ್ ಕುತ್ಕೊಂಡಿದ್ದೀನಿ, ಸಾಕಾಗೋಗಿದೆ. ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್, ಎಂಜಾಯ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸಂಜನಾ, ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಟ್ ಮಾಡಿದ್ದಕ್ಕೆ. ಇದು ಸಂಜನಾ ಅವರ, ಈಗ ಅವ್ರು ಮಾತಾಡಿದ ಪ್ರಕಾರ ಅವ್ರ ಅಭಿಪ್ರಾಯ ಹೇಳಿದ್ರು. ಆತರ ಸಣ್ಣ ಪುಟ್ಟ ಒಂದು ಕಿರಿಕ್ ಆಯ್ತು, ಯಾಕಂದ್ರೆ 10 ವರ್ಷದಿಂದ ನಾವಿಬ್ರು ಕೂಡ ಫ್ರೆಂಡ್ಸ್ ಆಗಿದ್ವಿ. ಯಾವುದೋ ಒಂದು ಪರ್ಸನಲ್ ವಿಚಾರಕ್ಕೆ ಅಲ್ಲಿ ಗಲಾಟೆ ಆಗಿದ್ದು ಹೌದು, ಸಣ್ಣದಾಗಿ ಕಿರಿಕಾಯ್ತು, ಪರಸ್ಪರ ಮಾತುಕತೆ ಎಲ್ಲ ಆಯ್ತು, ಜಗಳ ಆಗಿದ್ ನಿಜ. ಆದ್ರೆ ಅದನ್ನ ಇಷ್ಟು ದೊಡ್ಡ ಮಟ್ಟಿಗೆ ಬೆಳೆಸೋದು ಬೇಡ, ಅಗತ್ಯ ಇಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ. ಅದ್ರ ಜೊತೆಗೆ ವಂದನಾ ಜೈನ್ ಜೊತೆ ನಾನು ಕಂಪ್ಲೇಂಟ್ ಕೊಟ್ಟ ಮೇಲೂ ಕೂಡ ಟಚ್ ಅಲ್ಲಿ ಇದ್ದೀನಿ, ನಾವು ಮಾತಾಡ್ತಾನೆ ಇದ್ದೀವಿ, ಸರಿ ಹೋಗ್ತೀವಿ ನಾವು. ಯಾಕಂದ್ರೆ 10 ವರ್ಷದ ಗೆಳತನ ನಮ್ದು, ನೆನ್ನೆ ಮೊನ್ನೆದಲ್ಲ. ಯಾವುದೋ ಒಂದು ವಿಚಾರಕ್ಕೆ ಸಣ್ಣ ಗಲಾಟೆ ಆಗಿದ್ದು ಹೌದು, ಬಿಸಿ ಬಿಸಿ ಆಗಿದ್ದು ಹೌದು. ಅದಾದ್ಮೇಲೆ ಈಗ ನಾವು ಮಾತಾಡ್ಕೊಂಡಿದ್ದೀವಿ, ಒಂದ್ ರೀತಿ ಕಾಂಪ್ರಮೈಸ್ ಆಗಿದ್ದೀವಿ ಅನ್ನೋ ಮಾತನ್ನು ಒಂದ್ ಕಡೆ ಹೇಳ್ತಾರೆ. ಇನ್ನೊಂದ್ ಕಡೆ ನಾನು ಕೂಡ ಕಂಪ್ಲೇಂಟ್ ಕೊಡ್ತೀನಿ ಅಂತ ಅವ್ರು ಫಸ್ಟ್ ಮಾತಾಡಿದಾಗ ಹೇಳಿದ್ರು. ಅದಾದ್ಮೇಲೆ ಏನೂ ಆಗಿಲ್ಲ, ನಾವಿಬ್ರು ಕ್ಲೋಸ್ ಆಗೇ ಇದ್ದೀವಿ, ಆರಾಮಾಗೇ ಇದ್ದೀವಿ, ಮಾತಾಡ್ತಾನೂ ಇದ್ದೀವಿ ಅನ್ನೋ ಮಾತನ್ನ ಹೇಳಿದ. 24ನೇ ತಾರೀಕು ಒಂದು ಪಂಚತಾರಾ ಹೋಟೆಲ್ ನಲ್ಲಿ ವಂದನಾ ಜೈನ್ ಹಾಗೇನೆ ನಟಿ ಸಂಜನಾ ಹೋಗಿರ್ತಾರೆ. ಆ ಟೈಮ್ ನಲ್ಲಿ ಯಾವುದೋ ಪರ್ಸನಲ್ ವಿಚಾರಕ್ಕೆ ಇಬ್ಬರು ಮಧ್ಯದಲ್ಲಿ ಸಣ್ಣದಾಗಿ ಒಂದು ಕ್ಲಾಶ್ ಶುರುವಾಗುತ್ತೆ. ಅದಾದ್ಮೇಲೆ ಮಾತಿಗೆ ಮಾತು ಬೆಳೆಯುತ್ತೆ, ಜಗಳ ಆಡ್ಕೊಂಡಿದ್ದಾರೆ. ಅದಾದ್ಮೇಲೆ ಏನಾಗಿದೆ, ಕೋಪಗೊಂಡಂತ ಸಂಜನಾ ವಿಸ್ಕಿ ಅಂದ್ರೆ ಗ್ಲಾಸ್ ಅನ್ನ ಅವ್ರ ಮೇಲೆ ಎಸ್ತಿದ್ದಾರೆ ವಂದನಾ ಜೈನ್ ಮೇಲೆ ಅಂತ ವಂದನಾ ಜೈನ್ ಆರೋಪವನ್ನ ಮಾಡಿ 25ನೇ ತಾರೀಕು ಅಂದ್ರೆ ಘಟನೆ ಆದ ವೆರಿ ನೆಕ್ಸ್ಟ್ ಡೇನೆ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಹೋಗಿ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಬಟ್ ಈ ಬಗ್ಗೆ ಈಗ ತಾನೇ ಸಂಜನಾ ಪ್ರತಿಕ್ರಿಯೆ ಕೊಟ್ಟರು. ನ್ಯೂಸ್ 18 ಜೊತೆ ಮಾತನಾಡುವಾಗ ಅವ್ರು ಹೇಳಿದ್ದು, ಹೌದು ಗಲಾಟೆ ಸಣ್ಣ ಪುಟ್ಟ ವಿಚಾರಕ್ಕೆ ಸ್ಟಾರ್ಟ್ ಆಯಿತು. ಯಾಕಂದ್ರೆ 10 ವರ್ಷದ ಫ್ರೆಂಡ್ಶಿಪ್ ನಮ್ ಇಬ್ರದ್ದು, ಯಾವುದೋ ಒಂದು ವಿಚಾರ ಗಲಾಟೆ ಆಗಿದ್ದು ಹೌದು, ಬಟ್ ಏನ್ ಕಾರಣ ಅಂತ ನಾವು ಹೇಳಕ್ ಆಗಲ್ಲ ಮಾಧ್ಯಮದ ಮುಂದೆ. ಬಟ್ ಇವಾಗ ನಾವು ಸರಿ ಹೋಗಿದ್ದೀವಿ, ಕಂಪ್ಲೇಂಟ್ ಏನೋ ಕೊಟ್ಟಿದಾರಂತೆ, ನಾನು ಕೊಡ್ತೀನಿ ಅಂತ ಒಂದ್ಸತಿ ಹೇಳ್ತಾರೆ. ಅದಾದ್ಮೇಲೆ ಯಾತಕ್ಕೋಸ್ಕರ ಕೊಡ್ಲಿ, ನಾವಿಬ್ರು ಫ್ರೆಂಡ್ಸ್, ಇವಾಗ ಅಂದ್ರೆ ಸಹಜವಾಗಿ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗ್ತಾ ಇದೆ, ಇಬ್ರು ಕೂಡ ನಿರಂತರವಾಗಿ ಟಚ್ ಅಲ್ಲಿ ಇದೀವಿ, ಮಾತಾಡ್ತಿದೀವಿ. ಕಂಪ್ಲೇಂಟ್ ಕೊಟ್ಟ ಆದ್ಮೇಲೂ ಕೂಡ ನಾವು ಕಂಟಿನ್ಯೂಸ್ ಆಗಿ ಟಚ್ ಅಲ್ಲಿ ಇದೀವಿ, ಮಾತಾಡ್ತಾ ಇದೀವಿ. ಆ ಟೈಮ್ ನಲ್ಲಿ ಏನೋ ಒಂಥರ ಪ್ರೊವೋಕ್ ಆಯ್ತು, ಹೌದು ಈ ರೀತಿ ಎಲ್ಲ ಆಯ್ತು, ಗಲಾಟೆ ಆಯ್ತು, ಕಂಪ್ಲೇಂಟ್ ಲೆವೆಲ್ ತನಕನೂ ಹೋಗಿತ್ತು. ಬಟ್ ಇವಾಗ ಎಲ್ಲವೂ ಸರಿ ಹೋಗಿದೆ ಅನ್ನೋ ಮಾತನ್ನ ಸಂಜನಾ ಹೇಳ್ತಾರೆ. ಇನ್ನೊಂದ್ ಕಡೆ ಅವರೇ ಹೇಳ್ತಾರೆ, ನಾನು ಕೂಡ ಕಂಪ್ಲೇಂಟ್ ಕೊಡ್ತೀನಿ ಅನ್ನೋ ಮಾತನ್ನು ಹೇಳಿದ್ರು. ಬಟ್ ಅವರಿಗೆ ಕ್ಲಾರಿಟಿ ಇದೆಯಾ ಇಲ್ವಾ ಈ ವಿಚಾರದಲ್ಲಿ ಗೊತ್ತಾಗ್ತಾ ಇಲ್ಲ. ಆದ್ರೆ ಆರಾಮಾಗಿದ್ದೀನಿ ನಾನು, ವಂದನಾ ಜೈನ್ ಕೂಡ ಆರಾಮಾಗೇ ಇದ್ದಾರೆ, ಏನ್ ಸಮಸ್ಯೆ ಇಲ್ಲ ಸದ್ಯಕ್ಕೆ. ಆ ಟೈಮ್ ನಲ್ಲಿ ಹೌದು ಕಿರಿಕಾದಾಗ ಸ್ವಲ್ಪ ಬಿಸಿ ಬಿಸಿ ಆರ್ಗ್ಯುಮೆಂಟ್ಸ್ ಎಲ್ಲ ಅಲ್ಲಿ ಆಗಿದ್ ಹೌದು, ಕ್ಲಾಶ್ ಆಗಿದ್ ಹೌದು. ಅದೆಲ್ಲ ಸಣ್ಣ ಪುಟ್ಟ ವಿಚಾರ, ಫ್ರೆಂಡ್ಶಿಪ್ ಅಂದ್ಮೇಲೆ ಅದೆಲ್ಲ ಕಾಮನ್ ಅನ್ನೋ ರೀತಿಯಲ್ಲಿ ಸಂಜನಾ ಹೇಳಿದ್ದಾರೆ. ಬಟ್ ಇವಾಗ ಇಬ್ರು ಕೂಡ ಮಾತಾಡ್ತಾ ಇದ್ದೀವಿ, ನಾವು ಜೊತೆಗೆ ಆರಾಮಾಗೇ ಇದ್ದೀವಿ ಅನ್ನೋ ಮಾತನ್ನ ಸಂಜನಾ ಹೇಳಿದ್ದಾರೆ. ಸ್ಯಾಂಡಲ್ವುಡ್ ನಟಿ ಸಂಜನಾ ಹಾಗೇನೆ ಬಾಲಿವುಡ್ ನಿರ್ಮಾಪಕಿ ವಂದನಾ ಜೈನ್ ಕಿರಿಕ್ ಸ್ಟೋರಿ ಇದು.
24ನೇ ತಾರೀಕು ಇದೇ ತಿಂಗಳ 24ನೇ ತಾರೀಕು ಪಂಚತಾರಾ ಹೋಟೆಲ್ ನಲ್ಲಿ ಒಂದು ಗಲಾಟೆ ಆಗಿತ್ತು ಅಂತ ವಂದನಾ ಜೈನ್ ಆರೋಪವನ್ನ ಮಾಡಿ ಸೊ ನನ್ನ ಮೇಲೆ ಒಂದು ರೀತಿ ಹಲ್ಲೆ ಕೂಡ ಆಗಿದೆ, ಸಂಜನಾ ಹಲ್ಲೆ ಮಾಡಿದ್ದಾರೆ ಅಂತ ವಂದನಾ ಜೈನ್ 25ನೇ ತಾರೀಕು ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಬಟ್ ಇದರ ಸತ್ಯಾಸತ್ಯತೆಯನ್ನ ಇದೀಗ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ. ಆಗ್ಲೇ ಪೊಲೀಸರು ಕೂಡ ಹೇಳ್ತಾ ಇದ್ರು, ಹೌದು ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ, ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ವಂದನಾ ಜೈನ್ ಅನ್ನೋರು ಬಂದಿದ್ರು 25ನೇ ತಾರೀಕು ಕಂಪ್ಲೇಂಟ್ ಅನ್ನ ಇಲ್ಲಿ ಲಾಡ್ಜ್ ಮಾಡಿದ್ದಾರೆ ಅಂತ. ಸೊ ಈಗ ಸಂಜನಾ ಅವ್ರಿಗೆ ನಾವೇ ಕೇಳಿದ್ವಿ, ಹೌದಾ ಪೊಲೀಸರು ಈಗ ಏನಾದ್ರು ನಿಮ್ಗೆ ಎನ್ಕ್ವೈರಿ ಮಾಡಬೇಕು, ಏನ್ ಅವತ್ತಾಗಿತ್ತು ಘಟನೆ, ಅದ್ರ ಬಗ್ಗೆ ಏನಾದ್ರು ಎಕ್ಸ್ಪ್ಲನೇಷನ್ ಬೇಕು ಅಂತ ಏನಾದ್ರು ಕರೆದಿದಾರ ಅಂದ್ರೆ ಇಲ್ಲಿ ತನಕ ನನ್ಗೆ ಯಾರು ಕಾಂಟ್ಯಾಕ್ಟ್ ಮಾಡಿಲ್ಲ, ಅದೆಲ್ಲ ಮುಗ್ದು ಹೋಗ್ಬಿಟ್ಟಿದೆ, ಕೇಸೇ ಏನು ಕ್ಲೋಸ್ ಆಗಿದೆ, ನಾವೇ ಕಾಂಪ್ರಮೈಸ್ ಮಾಡ್ಕೊಂಡಿದೀವಿ ಅನ್ನೋ ರೀತಿಯಲ್ಲಿ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಹೋಟೆಲ್ ನಲ್ಲಿ ಹೌದು ಸಣ್ಣ ಪುಟ್ಟ ವಾದ ಆಯ್ತು, ಪರ್ಸನಲ್ ವಿಚಾರಕ್ಕೆ ಆರ್ಗ್ಯುಮೆಂಟ್ಸ್ ಆಗಿದ್ದು ಹೌದು ಅನ್ನೋ ಮಾತನ್ನ ಸಂಜನಾ ಹೇಳಿದ್ದಾರೆ. ಇನ್ನು ವಂದನಾ ಪೊಲೀಸ್ ಠಾಣೆಗೆ ಹೋದ್ರು. ಇನ್ನು ನಟಿ ಸಂಜನಾ ಗರ್ಲಾನಿ ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನ್ಯೂಸ್ 18 ಜೊತೆ ಮಾತನಾಡುವಾಗ ಅವ್ರು ಹೇಳಿದ್ ಹೌದು ಒಪ್ಕೊಂಡಿದ್ದಾರೆ, ಹೌದು ಹೋಟೆಲ್ಗೆ ಹೋಗಿದ್ವಿ 24ನೇ ತಾರೀಕು, ಒಂದು ಸಣ್ಣ ಪುಟ್ಟ ಗಲಾಟೆ ಆಗಿದ್ದು ಹೌದು. ಇನ್ನು ಆ ಸಂದರ್ಭದಲ್ಲಿ ನನ್ನ ಅಣ್ಣ ನನ್ನ ಜೊತೆನೇ ಇದ್ರು, ಘಟನೆಗೆ ಮಸಾಲೆ ಹಾಕೋದು ಬೇಡ, ನಾವಿಬ್ರು ಈಗಲೂ ಕೂಡ ಫ್ರೆಂಡ್ಸ್, ಒಳ್ಳೆ ಫ್ರೆಂಡ್ಸ್ ನಾವು, ಯಾಕಂದ್ರೆ 10 ವರ್ಷದಿಂದ ನಮ್ಮ ಫ್ರೆಂಡ್ಶಿಪ್ ಇರೋದು. ಸೊ ಎಲ್ಲವನ್ನೂ ಕೂಡ ನಮ್ಮ ಅಣ್ಣ ಮೊಬೈಲ್ ನಲ್ಲಿ ಸೆರೆ ಮಾಡಿದ್ದಾನೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಸೊ ಇದೀಗ ಸಿಸಿಟಿವಿ ವಿಜುವಲ್ಸ್ ಇರ್ಬೋದು, ಅಲ್ಲಿ ಘಟನೆ ನಡೆದಿತ್ತು, ಗಲಾಟೆ ನಡೆದಿತ್ತು ಅನ್ನೋದಕ್ಕೆ ಸಾಕ್ಷಿ ಏನು ಅಂತ ಕೇಳ್ತಾ ಇದ್ರಲ್ಲ, ಸೊ ಅದಕ್ಕೆ ಉತ್ತರವನ್ನ ಸಂಜನಾ ಕೊಟ್ಟಿದ್ದಾರೆ. ರೂಮರ್ಸ್ ಏನ್ ರೌಂಡ್ ಮಾಡ್ತಾ ಇದೆಯೋ ಈ ರೂಮರ್ಸ್ ಏನು ಇಲ್ಲ. ನಾನು ನನ್ನ ಇನ್ನೊಬ್ರು ಲೇಡಿ ಸ್ನೇಹಿತೆ ನಾವೇನೋ ಸಣ್ಣ ಪುಟ್ಟ ಆರ್ಗ್ಯುಮೆಂಟ್ ಮಾಡಿದ್ವಿ, ಅವ್ರೇನೋ ಜೋಶಲ್ಲಿ ಒಂದು ಕ್ಷಣಕ್ಕೋಸ್ಕರ ಪೊಲೀಸ್ ಸ್ಟೇಷನ್ ಹೊರಟೋದ್ರು, ನಡೆದಿದ್ದು ಅಷ್ಟೇ. ಓಕೆ, ಆ್ಯಂಡ್ ನಾವು ಏನು ಆರ್ಗ್ಯುಮೆಂಟ್ ಮಾಡಿದ್ವಿ, ಅದೇನು ನಡೀತು, ಅದು 3ನೇ ಅವರು ನನ್ನ ಬ್ರದರ್ ನಮ್ಮ ಪಕ್ಕದಲ್ಲೇ ಇದ್ರು, ಅವರೆಲ್ಲಾನು ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ನನ್ನ ವಿರುದ್ಧ ಏನಾದರೂ ಯಾರಾದರೂ ಹೊಸದಾಗಿ ಮಾತಾಡಿದ್ರೆ ಆ ವಿಡಿಯೋ ನನ್ನ ಹತ್ರ ನನ್ನ ಸೇಫ್ಟಿ ಪ್ರೂಫಿಗೋಸ್ಕರ ಇದೆ. ನಾನು ಆ ವಿಡಿಯೋ ಪ್ರೂಫು ಯಾವುದೇ ಕಾರಣಕ್ಕೂ ಆಚೆ ತೆಗೆದ್ಬಿಟ್ಟು ಸುಮ್ಮನೆ ಈ ಇಡೀ ಕಥೆಯಲ್ಲಿ ಒಂದು ಮಸಾಲೆ ಹಾಕೋ ಅವಶ್ಯಕತೆ ನನಗಿಲ್ಲ. ನನಗೆ ಈ ಪಬ್ಲಿಸಿಟಿ ಬೇಕಾಗಿಲ್ಲ, ಇಂಥ ಪಬ್ಲಿಸಿಟಿ ನನಗೆ ಬೇಕಾಗಿಲ್ಲ. ಐ ಆಮ್ ವೆರಿ ವೆರಿ ಕ್ಲಿಯರ್ ಅಬೌಟ್ ಇಟ್. ನಾನು ನನ್ನ ಮನೆಯಲ್ಲಿ ಆರಾಮಾಗಿದ್ದೀನಿ, ನನ್ನ ಗೆಳತಿ ನನಗೆ ಯಾರ ಜೊತೆ ಜಗಳ ಆಯಿತು ಅವರು ಅವ್ರ ಮನೆಯಲ್ಲಿ ಆರಾಮಾಗಿದ್ದಾರೆ, ಕತೆ ಮುಗ್ದೋಯ್ತು. ಈ ಕತೆಗೆ ಏನು ಮುಂದುವರಿಸೋ ಒಂದು ಏನಾಯ್ತು ಯಾಕಾಯ್ತು, ಅದು 2 ಫ್ರೆಂಡ್ಸ್ ಸಣ್ಣ ಪುಟ್ಟ ಆರ್ಗ್ಯುಮೆಂಟ್ ಮಾಡ್ತೀವಿ, ಅದು ನಮ್ಮ ಮಧ್ಯದಲ್ಲಲ್ವಾ. ಪ್ರತಿ ಒಂದು ಪಬ್ಲಿಕ್ ತಂದು ಕೊಡೋದು, ಪಬ್ಲಿಕ್ ಅಲ್ಲಿ ಬಂದು ಹೇಳೋದು ಏನು ಅವಶ್ಯಕತೆ ಇದೆ ನನಗೆ? ನಮಗೆ ಪರ್ಸನಲ್ ಲೈಫ್ ಇಲ್ವಾ ನಾವು ಕಲಾವಿದರಾಗಿರೋದ್ರಿಂದ? ಆ್ಯಂಡ್ ಸಮಾಜ ಕಾಳಜಿ ನನಗಿದೆ. ಸೊ ವಿ ಆರ್ ಟೋಟಲಿ ಇನ್ ಬ್ಯಾಲೆನ್ಸ್ ಆ್ಯಂಡ್ ವಿ ಆರ್ ಟೋಟಲಿ ಇನ್ ಕಂಟ್ರೋಲ್ ಆ್ಯಂಡ್ ವಿ ಆರ್ ಟೋಟಲಿ ಹ್ಯಾಪಿ. ಐ ಡೋಂಟ್ ವಾಂಟ್ ಚೀಪ್ ಪಬ್ಲಿಸಿಟಿ. ಪ್ಲೀಸ್ ದಯವಿಟ್ಟು ಕೀಪ್ ಮೀ ಔಟ್ ಆಫ್ ದಿಸ್. ಈ ರೂಮರ್ಸ್ ಏನು ರೌಂಡ್ ಮಾಡ್ತಾ ಇದೆಯೋ ಈ ರೂಮರ್ಸ್ ಏನೂ ಇಲ್ಲ. ನಾನು ನನ್ನ ಇನ್ನೊಬ್ರು ಲೇಡಿ ಸ್ನೇಹಿತೆ ನಾವೇನೋ ಸಣ್ಣ ಪುಟ್ಟ ಆರ್ಗ್ಯುಮೆಂಟ್ ಮಾಡಿದ್ವಿ, ಅವ್ರೇನೋ ಜೋಶಲ್ಲಿ ಒಂದು ಕ್ಷಣಕ್ಕೋಸ್ಕರ ಪೊಲೀಸ್ ಸ್ಟೇಷನ್ ಹೊರಟೋದ್ರು, ನಡೆದಿದ್ದು ಅಷ್ಟೇ. ಓಕೆ, ಆ್ಯಂಡ್ ನಾವು ಏನು ಆರ್ಗ್ಯುಮೆಂಟ್ ಮಾಡಿದ್ವಿ, ಅದೇನು ನಡೀತು, ಅದು 3ನೇ ಅವರು ನನ್ನ ಬ್ರದರ್ ನಮ್ಮ ಪಕ್ಕದಲ್ಲೇ ಇದ್ರು, ಅವರೆಲ್ಲಾನು ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ನನ್ನ ವಿರುದ್ಧ ಏನಾದರೂ ಯಾರಾದರೂ ಹೊಸದಾಗಿ ಮಾತಾಡಿದ್ರೆ ಆ ವಿಡಿಯೋ ನನ್ನ ಹತ್ರ ನನ್ನ ಸೇಫ್ಟಿ ಪ್ರೂಫಿಗೋಸ್ಕರ ಇದೆ. ನಾನು ಆ ವಿಡಿಯೋ ಪ್ರೂಫು ಯಾವುದೇ ಕಾರಣಕ್ಕೂ ಆಚೆ ತೆಗೆದ್ಬಿಟ್ಟು ಸುಮ್ಮನೆ ಈ ಇಡೀ ಕಥೆಯಲ್ಲಿ ಒಂದು ಮಸಾಲೆ ಹಾಕೋ ಅವಶ್ಯಕತೆ ನನಗಿಲ್ಲ. ನನಗೆ ಈ ಪಬ್ಲಿಸಿಟಿ ಬೇಕಾಗಿಲ್ಲ, ಇಂಥ ಪಬ್ಲಿಸಿಟಿ ನನಗೆ ಬೇಕಾಗಿಲ್ಲ. ಐ ಆಮ್ ವೆರಿ ವೆರಿ ಕ್ಲಿಯರ್ ಅಬೌಟ್ ಇಟ್. ನಾನು ನನ್ನ ಮನೆಯಲ್ಲಿ ಆರಾಮಾಗಿದ್ದೀನಿ, ನನ್ನ ಗೆಳತಿ ನನಗೆ ಯಾರ ಜೊತೆ ಜಗಳ ಆಯಿತು ಅವರು ಅವ್ರ ಮನೆಯಲ್ಲಿ ಆರಾಮಾಗಿದ್ದಾರೆ, ಕತೆ ಮುಗ್ದೋಯ್ತು. ಈ ಕತೆಗೆ ಏನು ಮುಂದುವರಿಸೋ ಒಂದು ಏನಾಯ್ತು ಯಾಕಾಯ್ತು, ಅದು 2 ಫ್ರೆಂಡ್ಸ್ ಸಣ್ಣ ಪುಟ್ಟ ಆರ್ಗ್ಯುಮೆಂಟ್ ಮಾಡ್ತೀವಿ, ಅದು ನಮ್ಮ ಮಧ್ಯದಲ್ಲಲ್ವಾ. ಪ್ರತಿ ಒಂದು ಪಬ್ಲಿಕ್ ತಂದು ಕೊಡೋದು, ಪಬ್ಲಿಕ್ ಅಲ್ಲಿ ಬಂದು ಹೇಳೋದು ಏನು ಅವಶ್ಯಕತೆ ಇದೆ ನನಗೆ? ನಮಗೆ ಪರ್ಸನಲ್ ಲೈಫ್ ಇಲ್ವಾ ನಾವು ಕಲಾವಿದರಾಗಿರೋದ್ರಿಂದ? ಆ್ಯಂಡ್ ಸಮಾಜ ಕಾಳಜಿ ನನಗಿದೆ. ಸೊ ವಿ ಆರ್ ಟೋಟಲಿ ಇನ್ ಬ್ಯಾಲೆನ್ಸ್ ಆ್ಯಂಡ್ ವಿ ಆರ್ ಟೋಟಲಿ ಇನ್ ಕಂಟ್ರೋಲ್ ಆ್ಯಂಡ್ ವಿ ಆರ್ ಟೋಟಲಿ ಹ್ಯಾಪಿ. ಐ ಡೋಂಟ್ ವಾಂಟ್ ಚೀಪ್ ಪಬ್ಲಿಸಿಟಿ. ಪ್ಲೀಸ್ ದಯವಿಟ್ಟು ಕೀಪ್ ಮೀ ಔಟ್ ಆಫ್ ದಿಸ್. ಸೊ ಇದು ಸಂಜನಾ ಅವರು ಒಂದು ವಿಡಿಯೋನ ಕೂಡ ಮಾಡಿ ಈಗ ರಿಲೀಸ್ ಮಾಡಿದ್ದಾರೆ. ಈ ಕೇಸ್ ಇಲ್ಲಿಗೆ ಕ್ಲೋಸ್ ಆಗಿದೆ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಅಂದ್ರೆ ಇಬ್ರು ಕೂಡ ಅದಾದ್ಮೇಲೆ ಅಂದ್ರೆ ಘಟನೆ ಆಯ್ತು, ಪೊಲೀಸ್ ಸ್ಟೇಷನ್ ಮೆಟ್ಲನ್ನ ಹತ್ತಿದ್ರು ವಂದನಾ ಜೈನ್, ಅದಾದ್ಮೇಲೂ ಕೂಡ ನಾವು ಕಂಟಿನ್ಯೂಸ್ ಆಗಿ ಟಚ್ ಅಲ್ಲಿ ಇದೀವಿ, ಈಗಲೂ ಕೂಡ ನಾವು ಒಳ್ಳೆ ಫ್ರೆಂಡ್ಸ್, ಯಾಕಂದ್ರೆ 10 ವರ್ಷದಿಂದ ನಮ್ ಗೆಳೆತನ ಇದೆ. ಸೊ ಯಾವ್ದೋ ಒಂದು ವಿಚಾರಕ್ಕೆ ಹೌದು ಸಣ್ಣ ಪುಟ್ಟ ಆರ್ಗ್ಯುಮೆಂಟ್ಸ್ ಆಯ್ತು, ಗಲಾಟೆ ಆಯ್ತು, ಫ್ರೆಂಡ್ಸ್ ಅಂದ್ಮೇಲೆ ಇದೆಲ್ಲ ಮಾಮೂಲಿ ಅಲ್ವಾ. ಸೊ ಅದನ್ನೇ ದೊಡ್ಡದ್ ಮಾಡುವಂತ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ನಾನು ಹಾಗೇನೆ ವಂದನಾ ಇದೀಗ ಕೂಲ್ ಆಗೇ ಇದ್ದೀವಿ ಅಂತ ಹೇಳಿದ್ದಾರೆ. ಇನ್ನು ಓವರ್ ಆಲ್ ಘಟನೆ ಬಗ್ಗೆ ಜೊತೆಗೆ ವಂದನಾ ಜೈನ್ ಕಂಪ್ಲೇಂಟ್ ಬಗ್ಗೆ ಡಿಸಿಪಿ ಮಾತಾಡಿದ್ದಾರೆ, ನ್ಯೂಸ್ 18 ಕನ್ನಡಕ್ಕೆ ಹೇಳಿಕೆ ಕೊಟ್ಟಿದ್ದಾರೆ. ಮತ್ತೊಮ್ಮೆ ನೋಡೋಣ.
ಕಬ್ಬನ್ ಪಾರ್ಕ್ ಠಾಣಾ ವ್ಯಾಪ್ತಿಯಲ್ಲಿ ನಟಿ ಸಂಜನಾ ವಿರುದ್ಧ ಒಂದು ದೂರು ಕೂಡ ದಾಖಲಾಗಿದೆ. ಆದರೆ ಯಾವೊಂದು ಕಾರಣಕ್ಕೋಸ್ಕರ ಆಕೆ ಮೇಲೆ ದೂರು ದಾಖಲಾಗಿದೆ ಅಂತ ಮಾತನಾಡೋದಕ್ಕೆ ಕೇಂದ್ರ ವಿಭಾಗದ ಡಿಸಿಪಿ ಆಗಿರುವಂತಹ ಚೇತನ್ ಸಿಂಗ್ ರಾಥೋಡ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಕೇಳೋಣ. ಸರ್, ನಟಿ ಸಂಜನಾ ವಿರುದ್ಧ ಒಂದು ದೂರು ದಾಖಲಾಗಿರುವಂಥದ್ದು ಯಾವೊಂದು ಕಾರಣಕ್ಕೆ ದೂರು ಕೊಟ್ಟಿದ್ದಾರೆ ಮತ್ತು ದೂರು ಕೊಟ್ಟಂತಹ ಒಂದು ವ್ಯಕ್ತಿ ಯಾರು? ದಿನಾಂಕ 25/12/2019 ನಮ್ಮ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ನಲ್ಲಿ ಶ್ರೀಮತಿ ವಂದನಾ ಅಂತ ಒಬ್ಬರು ಬಂದು ಕಂಪ್ಲೇಂಟ್ ಕೊಡ್ತಾರೆ. ದಟ್ ಎದುರುಗಡೆಯಿಂದ ಬರುವಾಗ ಇದು ಕೋಜಿ ಹೋಟೆಲ್ ಆ್ಯಂಡ್ ರೆಸ್ಟೋರೆಂಟ್, ಅದರಲ್ಲಿ ರಾತ್ರಿ ಡಿನ್ನರ್ಗೆ ಇವರು ಹೋಗಿರ್ತಾರೆ. ಅದು ಎದುರುಗಡೆಯಿಂದ ಆ್ಯಕ್ಟ್ರೆಸ್ ಸಂಜನಾ ಅವರು ಬರುವಾಗ ನನ್ನ ಜೊತೆಗೆ ಅಸಭ್ಯವಾಗಿ ವರ್ತಿಸಿದ್ದಾರೆ ಮತ್ತು ಬೈದಿದ್ದಾರೆ ಅಂತ ಆ ಕಂಪ್ಲೇಂಟ್ ಆಧಾರದ ಮೇರೆಗೆ ನಾವು ಒಂದು NC ಕಂಪ್ಲೇಂಟ್ ನಮ್ಮ ಸ್ಟೇಷನ್ನಲ್ಲಿ ದಾಖಲು ಮಾಡಿದ್ದೀವಿ. ಪ್ಲಸ್ ಕಂಪ್ಲೇಂಟ್ಗೆ ನಾವು ಹೇಳಿದ್ದೀವಿ ನಾವು ಕೋರ್ಟ್ಗೆ ಪರವಾನಿಗೆ ತೊಗೊಂಡು ಬರಲಿ, ನಾವು ಮುಂದಿನ ತನಿಖೆ ಮುಂದೆ ಬರೆಸ್ತೀವಿ. ಸರ್, ಈ ಒಂದು ವಂದನಾ ಮತ್ತು ಸಂಜನಾ ಇಬ್ಬರು ಕೂಡ ಒಟ್ಟಾಗಿ ಆ ಒಂದು ಹೋಟೆಲ್ಗೆ ಊಟಕ್ಕೆ ಅಂತ ಹೋಗಿದ್ರ ಅಥವಾ ಬೇರೆ ಬೇರೆ ಆಗಿ ಹೋಗಿ ಆ ಒಂದು ಇನ್ಸಿಡೆಂಟ್ ಆಗಿರೋಂಥದ್ದು? ಇದು ಇನ್ನೂ ಸ್ಪಷ್ಟವಾಗಿ ಇಲ್ಲ. ಇದು FIR ರಿಜಿಸ್ಟರ್ ಮಾಡ್ಕೊಂಡು ಏನಾದರೂ ಫರ್ದರ್ ಇನ್ವೆಸ್ಟಿಗೇಷನ್ಗೆ ಮಾನ್ಯ ಕೋರ್ಟಿಂದ ಆದೇಶ ಬಂದರೆ ಮಾತ್ರ ನಮಗೆ ಗೊತ್ತಾಗುತ್ತೆ. ಸರ್, ಅಂದ್ರೆ ಇನ್ಸಿಡೆಂಟ್ ಆಗಿದೆ ಅಂತ ಏನು ಒಂದನ್ನ ದೂರು ಕೊಟ್ಟಿದ್ರೆ ಆ ಒಂದು ದೂರಿನ ಅನ್ವಯವಾಗಿ ಅಲ್ಲಿ ಒಂದು CC ಕ್ಯಾಮ್ರಾ ದೃಶ್ಯಾವಳಿಗಳು ಏನಾದರೂ ನೀವೇನಾದರೂ ಶೇಖರ ಮಾಡಿದ್ರಾ ಅಥವಾ ಅದರಲ್ಲಿ ಏನಾದರೂ ಅಂತ ಇನ್ಸಿಡೆಂಟ್ ಆಗಿರೋದ್ರ ಬಗ್ಗೆ ದಾಖಲಾಗಿತ್ತಾ, ಹೇಗೆ ಸರ್? ನೋಡಿ, ಇದು NC ಕಂಪ್ಲೇಂಟ್ ಇರೋದ್ರಿಂದ ಫಸ್ಟ್ ಕೋರ್ಟಿಂದ ಪರವಾನಿಗೆಗೆ ನಾವು ಕಾಯ್ತಾ ಇರ್ತೀವಿ. ಒಂದು ಆದೇಶ ಬಂದರೆ ಆವಾಗ ಇವು ಎಲ್ಲ ಎವಿಡೆನ್ಸ್ಗಳನ್ನು ಕಲೆ ಹಾಕೋದು ನಾವು ಸ್ಟಾರ್ಟ್ ಮಾಡ್ತೀವಿ. ಅಂದ್ರೆ NC ದೂರು ದಾಖಲಾದಂಥ ಬಳಿಕ ವಂದನಾ ಅಥವಾ ಸಂಜನಾ ಏನಾದರೂ ಠಾಣೆಗೆ ಕರೆತು ಏನಾದರೂ ಮಾತುಕತೆ ನಡೆಸುವಂಥ ಕೆಲಸ ಅವತ್ತು ಆಗಿತ್ತಾ, ಹೇಗೆ ಸರ್? 25 ಇಲ್ಲ, ಆ ಕಂಪ್ಲೇಂಟ್ ಮಾತ್ರ ಅದರಲ್ಲಿ ಬಂದಿದ್ರು. ಕಂಪ್ಲೇಂಟ್ ಅವರು ಏನು ತಮ್ಮ ಕಂಪ್ಲೇಂಟ್ ಕೊಟ್ಟಿದ್ದು ಅದರ ಕಾನೂನು ರೀತಿಯ ಕ್ರಮ ನಾವು ಜರುಗಿಸಿದ್ದೀವಿ. ಮುಂದಿನ ಬೆಳವಣಿಗೆ ನೋಡಿಕೊಂಡು ಫರ್ದರ್ ಇದರಲ್ಲಿ ಯಾರ್ಯಾರು ಪಾರ್ಟಿ ಇದ್ರು ಅದನ್ನು ಕರೆಯುವುದು ಕೋರ್ಟ್ ಆದೇಶ ಮೇರೆಗೆ ಮಾಡಬಹುದು. ಇದಿಷ್ಟು ಕೇಂದ್ರ ವಿಭಾಗದ DCP ಆಗಿರುವಂಥ ಚೇತನ್ ಸಿಂಗ್ ಅವರು ಹೇಳುವಂಥದ್ದು. ಅಂದರೆ 24ನೇ ತಾರೀಕಿನಂದು ರಾತ್ರಿ ಒಂದು ಇನ್ಸಿಡೆಂಟ್ ಆಗಿದೆ. ವಂದನಾ ಜೈನ್ ಅನ್ನುವಂತಹ ಮಹಿಳೆ ದೂರು ಕೂಡ ಕೊಟ್ಟಿದ್ದಾರೆ. ಆದರೆ ಕೋರ್ಟ್ ಪರ್ಮಿಷನ್ಗೋಸ್ಕರ ಕಾಯ್ತಾ ಇದ್ವಿ. ಒಂದು ವೇಳೆ ಕೋರ್ಟ್ನಿಂದ ಪರ್ಮಿಷನ್ ತಗೊಂಡು ಬಂದರೆ ನಾವು FIR ದಾಖಲು ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತೀವಿ ಅಂತ ಮಾತನ್ನು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಯೋಗೇಶ್ವರ್ ಜೊತೆ ಮಂಜುನಾಥ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಈ ಗಲಾಟೆ ಬಗ್ಗೆ, ರಾಧಾಂತದ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಇದೆ, ನಿಮ್ಮ ಮುಂದೆ ಇಡ್ತೀವಿ. ಒಂದು ಬ್ರೇಕ್ ಆಗಿ ವೆಲ್ಕಮ್ ಬ್ಯಾಕ್. ಇದೇ ತಿಂಗಳ 24ನೇ ತಾರೀಕಂದು ನಟಿ ಸಂಜನಾ ಹಾಗೇನೆ ಬಾಲಿವುಡ್ನ ನಿರ್ಮಾಪಕಿ ವಂದನಾ ಜೈನ್ ಒಂದು ಹೋಟೆಲ್ಗೆ ಹೋಗಿರ್ತಾರೆ. ಆ ಟೈಮ್ನಲ್ಲಿ ಸಂಜನಾ ನನ್ನ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ, ವಿಸ್ಕಿ ಗ್ಲಾಸ್ ಅನ್ನ ನನ್ನ ಮೇಲೆ ಎಸೆದ್ರು ಅಂತ ವಂದನಾ ಜೈನ್ ಆರೋಪವನ್ನ ಮಾಡಿ 25ನೇ ತಾರೀಕು ಅಂದ್ರೆ ಘಟನೆ ನಡೆದ ವೆರಿ ನೆಕ್ಸ್ಟ್ ಡೇನೆ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾರೆ. ಆ ವಿಚಾರವಾಗಿ ನ್ಯೂಸ್ 18 ಜೊತೆ ಸಂಜನಾ ಕೂಡ ಮಾತಾಡಿದ್ರು, ಸ್ಪಷ್ಟನೆಯನ್ನ ಕೊಟ್ರು. ಹೌದು, ಅಂದ್ರೆ ಸಣ್ಣ ಪುಟ್ಟ ವಿಚಾರಕ್ಕೆ ಒಂದು ಗಲಾಟೆ ಆಗಿದ್ದು ನಿಜ ಅಂತ ಹೇಳಿದ್ದಾರೆ. ಇನ್ನು ವಿಡಿಯೋ ಕೂಡ ಒಂದು ಹರಿಬಿಟ್ಟಿದ್ದಾರೆ ಈಗ ಸಂಜನಾ. ಆ ವಿಡಿಯೋದಲ್ಲಿ ಏನ್ ಹೇಳಿದ್ದಾರೆ ಮತ್ತೊಮ್ಮೆ ನೋಡೋಣ. ರೂಮರ್ಸ್ ಏನು ರೌಂಡ್ ಮಾಡ್ತಾ ಇದೆಯೋ ಈ ರೂಮರ್ಸ್ ಏನೂ ಇಲ್ಲ. ನಾನು ನನ್ನ ಇನ್ನೊಬ್ರು ಲೇಡಿ ಸ್ನೇಹಿತೆ ನಾವೇನೋ ಸಣ್ಣ ಪುಟ್ಟ ಆರ್ಗ್ಯುಮೆಂಟ್ ಮಾಡಿದ್ವಿ. ಅವ್ರೇನೋ ಜೋಶಲ್ಲಿ ಒಂದು ಕ್ಷಣಕ್ಕೋಸ್ಕರ ಪೊಲೀಸ್ ಸ್ಟೇಷನ್ ಹೊರಟಿದ್ರು, ನಡೆದಿದ್ದು ಅಷ್ಟೇ. ಓಕೆ, ಆ್ಯಂಡ್ ನಾವು ಏನು ಆರ್ಗ್ಯುಮೆಂಟ್ ಮಾಡಿದ್ವಿ, ಅದೇನು ನಡೀತು, ಅದು 3ನೇ ಅವರು ನನ್ನ ಬ್ರದರ್ ನಮ್ಮ ಪಕ್ಕದಲ್ಲೇ ಇದ್ದರು, ಅವರೆಲ್ಲನೂ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ನನ್ನ ವಿರುದ್ಧ ಏನಾದರೂ ಯಾರಾದರೂ ಹೊಸದಾಗಿ ಮಾತಾಡಿದ್ರೆ ಆ ವಿಡಿಯೋ ನನ್ನ ಹತ್ರ ನನ್ನ ಸೇಫ್ಟಿ ಪ್ರೂಫಿಗೋಸ್ಕರ ಇದೆ. ನಾನು ಆ ವಿಡಿಯೋ ಪ್ರೂಫು ಯಾವುದೇ ಕಾರಣಕ್ಕೂ ಆಚೆ ತೆಗೆದುಬಿಟ್ಟು ಸುಮ್ಮನೆ ಈ ಇಡೀ ಕಥೆಯಲ್ಲಿ ಒಂದು ಮಸಾಲೆ ಹಾಕೋ ಅವಶ್ಯಕತೆ ನನಗಿಲ್ಲ. ನನಗೆ ಈ ಪಬ್ಲಿಸಿಟಿ ಬೇಕಾಗಿಲ್ಲ, ಇಂಥ ಪಬ್ಲಿಸಿಟಿ ನನಗೆ ಬೇಕಾಗಿಲ್ಲ. ಐ ಆಮ್ ವೆರಿ ವೆರಿ ಕ್ಲಿಯರ್ ಅಬೌಟ್ ಇಟ್. ನಾನು ನನ್ನ ಮನೆಯಲ್ಲಿ ಆರಾಮಾಗಿದ್ದೀನಿ. ನನ್ನ ಗೆಳತಿ ನನಗೆ ಯಾರ ಜೊತೆ ಜಗಳ ಆಯಿತು ಅವರು ಅವ್ರ ಮನೆಯಲ್ಲಿ ಆರಾಮಾಗಿದ್ದಾರೆ. ಕತೆ ಮುಗ್ದೋಯ್ತು. ಈ ಕತೆಗೆ ಏನು ಮುಂದುವರಿಸೋ ಒಂದು ಏನಾಯ್ತು ಯಾಕಾಯ್ತು ಅದು 2 ಫ್ರೆಂಡ್ಸ್ ಸಣ್ಣ ಪುಟ್ಟ ಆರ್ಗ್ಯುಮೆಂಟ್ ಮಾಡ್ತೀವಿ, ಅದು ನಮ್ಮ ಮಧ್ಯದಲ್ಲಲ್ವಾ. ಪ್ರತಿ ಒಂದು ಪಬ್ಲಿಕ್ ತಂದು ಕೊಡೋದು, ಪಬ್ಲಿಕಲ್ಲಿ ಬಂದು ಹೇಳೋದು ಏನು ಅವಶ್ಯಕತೆ ಇದೆ ನನಗೆ? ನಮಗೆ ಪರ್ಸ್ನಲ್ ಲೈಫ್ ಇಲ್ವಾ ನಾವು ಕಲಾವಿದರಾಗಿರೋದ್ರಿಂದ? ಆ್ಯಂಡ್ ಸಮಾಜ ಕಾಳಜಿ ನನಗಿದೆ. ಸೊ ವಿ ಆರ್ ಟೋಟಲಿ ಇನ್ ಬ್ಯಾಲೆನ್ಸ್ ಆ್ಯಂಡ್ ವಿ ಆರ್ ಟೋಟಲಿ ಇನ್ ಕಂಟ್ರೋಲ್ ಆ್ಯಂಡ್ ವಿ ಆರ್ ಟೋಟಲಿ ಹ್ಯಾಪಿ. ಐ ಡೋಂಟ್ ವಾಂಟ್ ಚೀಪ್ ಪಬ್ಲಿಸಿಟಿ. ಪ್ಲೀಸ್ ದಯವಿಟ್ಟು ಕೀಪ್ ಮೀ ಔಟ್ ಆಫ್ ದಿಸ್. ಇದು ಸಂಜನಾ ಅವರ ಸ್ಪಷ್ಟನೆ. ಹೌದು, ಗಲಾಟೆ ಆಗಿದ್ದು ಹೌದು. ಸಣ್ಣ ಪುಟ್ಟ ವಿಚಾರಕ್ಕೆ ಫ್ರೆಂಡ್ಸ್ ಅಂದಮೇಲೆ ಗಲಾಟೆ, ಮಾತಿಗೆ ಮಾತು ಬೆಳೆಯೋದು ಅದೆಲ್ಲ ಇದ್ದಿದೆ ಅಲ್ವಾ. ಆ ಟೈಮ್ನಲ್ಲಿ ಒಂದು ಸಣ್ಣ ಆರ್ಗ್ಯುಮೆಂಟ್ ಆಗಿದ್ದು ಹೌದು. ಅದಾದ್ಮೇಲೆ ಸ್ವಲ್ಪ ಜೋಶ್ನಲ್ಲಿ ವಂದನಾ ಜೈನ್ ನೆಕ್ಸ್ಟ್ ಡೇನೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬಟ್ ಇವಾಗ ಎಲ್ಲವೂ ಕೂಡ ಕಂಟ್ರೋಲ್ ನಲ್ಲಿ ಇದೆ. ನಾವಿಬ್ರು ಕೂಡ ಬ್ಯಾಲೆನ್ಸ್ ಆಗೇ ಇದ್ದೀವಿ. 10 ವರ್ಷದ ಫ್ರೆಂಡ್ಶಿಪ್ ನಮ್ದು. ಈಗಲೂ ಕೂಡ ನಾವು ಟಚ್ ಅಲ್ಲಿ ಇದ್ದೀವಿ. ನನ್ನ ಮನೇಲಿ ನಾನು ಆರಾಮಾಗಿದ್ದೀನಿ, ಅವ್ರ ಮನೇಲಿ ಅವ್ರು ಆರಾಮಾಗಿದ್ದಾರೆ. ಏನು ಕೂಡ ಇದನ್ನ ಚೀಪ್ ಪಬ್ಲಿಸಿಟಿ ತಗೊಳ್ಳುವಂತ ಅಗತ್ಯ ನನಗಿಲ್ಲ. ನನ್ನ ಹತ್ರ ಪ್ರೂಫ್ ಏನಿದೆ
ಸೊ ಅದನ್ನ ನಾನು ನನ್ನ ಹತ್ರ ಇಟ್ಕೊಂಡಿದ್ದೀನಿ ನನ್ನ ಅಗತ್ಯಕ್ಕೋಸ್ಕರ. ಒಂದು ವೇಳೆ ಎಲ್ಲಿ ಕೊಡ್ಬೇಕನ್ನ ಅನಿವಾರ್ಯತೆ ಬಂದ್ರೆ ನಾನು ಅದನ್ನ ಕೊಡ್ತೀನಿ, ಎಲ್ಲಿ ಸಬ್ಮಿಟ್ ಮಾಡ್ಬೇಕು ಕೊಡ್ತೀನಿ. ಬಟ್ ಅನವಶ್ಯಕವಾಗಿ ಅದನ್ನ ರಿಲೀಸ್ ಮಾಡಿಕೊಂಡು ಅದರಿಂದ ಪಬ್ಲಿಸಿಟಿ ತಗೋಬೇಕು ಅಂತ ನನಗೆ ಆಸೆ ಇಲ್ಲ ಅನ್ನೋ ಮಾತನ್ನ ಸಂಜನಾ ಹೇಳಿದ್ದಾರೆ. ಅಲ್ಲಿಗೆ ಗಲಾಟೆ ಆಗಿದ್ದು ಹೌದು ಅಂತ ಸಂಜನಾನೇ ಖುದ್ದಾಗಿ ಒಪ್ಕೊಂಡಿದ್ದಾರೆ. ಆ ವಿಡಿಯೋದಲ್ಲೂ ಒಪ್ಕೊಂಡಿದ್ದಾರೆ. ಜೊತೆಗೆ ನ್ಯೂಸ್ 18 ಕನ್ನಡಕ್ಕೂ ಕೂಡ ಫೋನಲ್ಲಿ ಅವ್ರು ಮಾತಾಡಿದಾಗ ಅದನ್ನ ಒಪ್ಕೊಂಡಿದ್ದಾರೆ. ಗಲಾಟೆ ಆಗಿದ್ದು ಹೌದು, ನಾವಿಬ್ರು ಫ್ರೆಂಡ್ಸೇ, 10 ವರ್ಷದ ಫ್ರೆಂಡ್ಶಿಪ್ ಇದೆ ನಮಗೆ. ಯಾವುದೋ ಒಂದು ಸಣ್ಣ ವಿಚಾರಕ್ಕೆ, ಪರ್ಸನಲ್ ವಿಚಾರಕ್ಕೆ ಮಾತಿಗೆ ಮಾತು ಬೆಳೀತು, ಅಲ್ಲಿ ಗಲಾಟೆ ಆಯಿತು. ಅದಾದ್ಮೇಲೆ ವಂದನಾ ಜೈನ್ ಸ್ವಲ್ಪ ಜೋಶ್ನಲ್ಲೇ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾರೆ. ಅದಾದ್ಮೇಲೂ ಕೂಡ ನಾನು ಮಾತಾಡಿದ್ದೀನಿ ಅವ್ರ ಹತ್ರ. ಇವಾಗ ನಾವಿಬ್ರು ಕೂಡ ಈ ಕೇಸ್ ಬಗ್ಗೆ ಇನ್ನು ಮುಂದುವರಿಸಲ್ಲ ಅನ್ನೋ ಮಾತನ್ನ ಹೇಳ್ದಂಗಿದೆ ಸಂಜನಾ. ಬಟ್ ನೋಡ್ಬೇಕು, ಇದಾದ್ಮೇಲೆ ಈಗ ಮೀಡಿಯಾದಲ್ಲೆಲ್ಲ ಬಂದಿದೆ, ಪ್ರಚಾರ ಆಗಿದೆ. ಇದಾದ್ಮೇಲೆ ಏನಾದರೂ ಸಂಜನಾ ಹೋಗಿ ಕಂಪ್ಲೇಂಟ್ ಕೊಡ್ತಾರಾ ನೋಡ್ಬೇಕು. ಯಾಕಂದ್ರೆ ನ್ಯೂಸ್ 18ಗೆ ಫಸ್ಟ್ ರಿಯಾಕ್ಷನ್ ಕೊಡುವಾಗ ಅವ್ರು ಹೇಳಿದ್ದು ಅವ್ರು ಕಂಪ್ಲೇಂಟ್ ಕೊಟ್ಟಿದಾರಲ್ಲ ಅಂದ ತಕ್ಷಣ ನಾನು ಕೊಡ್ತೀನಿ ಅನ್ನೋ ಮಾತನ್ನು ಹೇಳಿದ್ರು. ಬಟ್ ಇವಾಗ ನೋಡಿದ್ರೆ ಎಲ್ಲವೂ ಮುಗ್ದು ಹೋಗಿರೋ ಕತೆ ಅನ್ನೋ ರೀತಿಯಲ್ಲಿ ಸಂಜನಾ ಮಾತಾಡ್ತಿದ್ದಾರೆ. ಬಹುಶಃ ಈ ಒಂದು ಕೇಸನ್ನ ಬೆಳೆಸೋಕೆ ಸಂಜನಾಗೆ ಇಷ್ಟ ಇಲ್ಲ ಅಂತ ಕಾಣಿಸ್ತಾ ಇದೆ. ಅಥವಾ ಕಂಪ್ಲೇಂಟ್ ಅಂತ ಕೊಡ್ತಾರೋ ಏನೋ, ಅವ್ರು ಕ್ಲಾರಿಫಿಕೇಶನ್ ಕೊಡೋ ನಿಟ್ಟಿನಲ್ಲಿ ಆ ರೀತಿ ಮಾತಾಡಿದಾರೋ ಸಂಜನಾ ಗೊತ್ತಿಲ್ಲ. ಈ ಕೇಸ್ ಇನ್ನು ಯಾವ್ಯಾವ ಆಯಾಮಗಳನ್ನ ಪಡ್ಕೊಳ್ಳುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಬಟ್ ಇವಾಗಂತೂ ಈಗ ಸಂಜನಾ ಕ್ಲಾರಿಫೈ ಮಾಡಿರೋ ಪ್ರಕಾರ ಗಲಾಟೆ ಆಗಿದ್ದು ಹೌದು, ಬಟ್ ನಾನಂತೂ ಆ ರೀತಿ ಹಲ್ಲೆ ಮಾಡಿಲ್ಲ, ಮಾತಿಗೆ ಮಾತು ಬೆಳೆದಿದ್ದು ಹೌದು. ನನ್ನ ಅಣ್ಣ ಅಲ್ಲೇ ಪಕ್ಕದಲ್ಲಿದ್ರು, ಅವರೆಲ್ಲವನ್ನೂ ಕೂಡ ಅಲ್ಲಿ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ, ಆ ಪ್ರೂಫ್ ನನ್ನ ಹತ್ರ ಇದೆ ಅಂತ ಸಂಜನಾ ಹೇಳ್ಕೊಂಡಿದ್ದಾರೆ. ಇನ್ನು ನ್ಯೂಸ್ 18 ಜೊತೆ ಸಂಜನಾ ಈ ಗಲಾಟೆ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ರು. ಏನ್ ಮಾತಾಡಿದ್ದಾರೆ ಕೇಳೋಣ. ಆರ್ಗ್ಯುಮೆಂಟ್ ಆಯ್ತು, ಅವ್ರು ಸ್ವಲ್ಪ ಕೋಪ ಮಾಡ್ಕೊಂಡ್ರು, ನಾನು ತುಂಬಾ ಕೋಪ ಮಾಡ್ಕೊಂಡೆ. ಅವ್ರು NCLಗೆ ಹೋದ್ರು, ಕಂಪ್ಲೇಂಟ್, ನಾನು ಕಂಪ್ಲೇಂಟ್ ಕೊಟ್ಟಿಗೆ ಬರ್ತೀನಿ. ಅಷ್ಟರಲ್ಲಿ ಅವರು ಇಲ್ಲ ಇದೆಲ್ಲ ಬೇಕಾಗಿಲ್ಲ, ನಾವು ಮುಗೀತು ಅಷ್ಟೇ. ಇಲ್ಲ ಬರೀ ಸುಳ್ಳು, ವೈನ್ ಕುಡಿಯೋದೇ ಇಲ್ಲ ನಾನು. ವೈನ್ ವಿಸ್ಕಿ ಬಾಟಲ್ ಒಬ್ಬೊಬ್ರು ಚಾನೆಲ್ ಹೇಳ್ತಿದ್ದಾರೆ, ವೈನ್ ಹೇಳ್ತಾರೆ, ಏನು ನಡ್ದೇ ಇಲ್ಲ. ಇದು ಏನ್ ಸಿನಿಮಾನಲ್ಲಿ ಆಕ್ಷನ್ ಸೀಕ್ವೆನ್ಸ್ ಅನ್ಕೊಂಡಿದ್ದೀರಾ? ನಿಜ ಜೀವನ ಇದು. ನಾವು ಮನುಷ್ಯರು ಮಾತಾಡ್ಕೊಳಕ್ ಆಗಲ್ವಾ? 10 ವರ್ಷದ ಗೆಳತಿ ನನ್ಗೆ ಎಲ್ಲ ನಮ್ ಪರ್ಸನಲ್ ವಿಚಾರ, ಪ್ರತಿ ಒಂದು ಪರ್ಸನಲ್ ಏನ್ ನಡೆಯುತ್ತೆ ಈ ಬಂದ್ಬಿಟ್ಟು ಈ ತರ ಚಾನೆಲ್ ಅಲ್ಲಿ ಹೇಳದ್ ಕರೆಕ್ಟ್ ಆಗಿ ಹೇಳಿ, ನೀವ್ ನಮಗ್ ಕೇಳದ್ ಕರೆಕ್ಟ್ ಆಗಿ ಹೇಳಿ. ಏನು ಇಲ್ಲ, ಏನು ಇಲ್ಲ, ಏನು ಇಲ್ಲ. ಇಲ್ಲ ಅದ್ ಸ್ವಲ್ಪ ಬಿಸಿ ಬಿಸಿ ಆಗತ್ತೆ, ಕೋಪ ಬರುತ್ತೆ ಆ ಕ್ಷಣಕ್ಕೋಸ್ಕರ, ಒಂದೊಂದ್ಸಲ ಆಗತ್ತೆ, ಆಯ್ತು ಅಷ್ಟೇ. ಮಾತಾಡ್ತಾ ಇದೀವಿ, ಗೆಳೆಯರಾಗಿದ್ದೀವಿ, ಸ್ನೇಹಿತರಾಗಿದ್ದೀವಿ. ಏನು ಇಲ್ಲಮ್ಮ, ಅಲ್ಲಿಗಲ್ಲೇ ಮುಗ್ದೋಗಿದೆ. ಏನು ಇಲ್ಲ, ಏನು ಇಲ್ಲಮ್ಮ, ಆರಾಮಾಗಿ ಖುಷಿ ಖುಷಿಯಾಗಿ ಮನೇಲಿ ಇದೀನಮ್ಮ. ಯಾಕೆ ನನ್ ಖುಷಿ ಖುಷಿಯಾಗಿರೋದು ನಿಂಗೆ ಇಷ್ಟ ಇಲ್ಲ? ಸಣ್ಣ ಪುಟ್ಟ ಆರ್ಗ್ಯುಮೆಂಟ್ ಆಯ್ತು, ಅವ್ರು ಸ್ವಲ್ಪ ಕೋಪ ಮಾಡ್ಕೊಂಡ್ರು, ನಾನು ತುಂಬಾ ಕೋಪ ಮಾಡ್ಕೊಂಡೆ. ಅವ್ರು NCLಗೆ ಹೋದ್ರು, ಕಂಪ್ಲೇಂಟ್, ನಾನು ಕಂಪ್ಲೇಂಟ್ ಕೊಟ್ಟಿಗೆ ಬರ್ತೀನಿ. ಅಷ್ಟರಲ್ಲಿ ಅವರು ಇಲ್ಲ ಇದೆಲ್ಲ ಬೇಕಾಗಿಲ್ಲ, ನಾವು ಮುಗೀತು ಅಷ್ಟೇ. ಇಲ್ಲ ಬರೀ ಸುಳ್ಳು, ವೈನ್ ಕುಡಿಯೋದೇ ಇಲ್ಲ ನಾನು. ವೈನ್ ವಿಸ್ಕಿ ಬಾಟಲ್ ಒಬ್ಬೊಬ್ರು ಚಾನೆಲ್ ಹೇಳ್ತಿದ್ದಾರೆ, ವೈನ್ ಹೇಳ್ತಾರೆ, ಏನು ನಡ್ದೇ ಇಲ್ಲ. ಇದು ಏನ್ ಸಿನಿಮಾನಲ್ಲಿ ಆಕ್ಷನ್ ಸೀಕ್ವೆನ್ಸ್ ಅನ್ಕೊಂಡಿದ್ದೀರಾ? ನಿಜ ಜೀವನ ಇದು. ನಾವು ಮನುಷ್ಯರು ಮಾತಾಡ್ಕೊಳಕ್ ಆಗಲ್ವಾ? 10 ವರ್ಷದ ಗೆಳತಿ ನನ್ಗೆ ಎಲ್ಲ ನಮ್ ಪರ್ಸನಲ್ ವಿಚಾರ, ಪ್ರತಿ ಒಂದು ಪರ್ಸನಲ್ ಏನ್ ನಡೆಯುತ್ತೆ ಈ ಬಂದ್ಬಿಟ್ಟು ಈ ತರ ಚಾನೆಲ್ ಅಲ್ಲಿ ಹೇಳದ್ ಕರೆಕ್ಟ್ ಆಗಿ ಹೇಳಿ, ನೀವ್ ನಮಗ್ ಕೇಳದ್ ಕರೆಕ್ಟ್ ಆಗಿ ಹೇಳಿ. ಏನು ಇಲ್ಲ, ಏನು ಇಲ್ಲ, ಏನು ಇಲ್ಲ. ಇಲ್ಲ ಅದ್ ಸ್ವಲ್ಪ ಬಿಸಿ ಬಿಸಿ ಆಗತ್ತೆ, ಕೋಪ ಬರುತ್ತೆ ಆ ಕ್ಷಣಕ್ಕೋಸ್ಕರ, ಒಂದೊಂದ್ಸಲ ಆಗತ್ತೆ, ಆಯ್ತು ಅಷ್ಟೇ. ಮಾತಾಡ್ತಾ ಇದೀವಿ, ಗೆಳೆಯರಾಗಿದ್ದೀವಿ. ಮತ್ತಷ್ಟು ಸುದ್ದಿದೆ ನೋಡೋಣ, ಬ್ರೇಕ್ ಆಗ್ತದೆ. ಸಂಜನಾ ಈ ಗಲಾಟೆ ಎಲ್ಲ ಆದ್ಮೇಲೆ ಆಸ್ಪತ್ರೆಗೆ ಹೋಗಿದ್ರು ಅನ್ನೋ ಮಾಹಿತಿ ಅಪ್ಡೇಟ್ ಇದೀಗ ನಮ್ಗೆ ಲಭ್ಯವಾಗ್ತಿದೆ. ಒಂದು ವಾರ ರೆಸ್ಟ್ಗೂ ಕೂಡ ಡಾಕ್ಟರ್ ಅವರಿಗೆ ಸಜೆಸ್ಟ್ ಮಾಡಿದ್ರಂತೆ. ನ್ಯೂಸ್ 18 ನಲ್ಲಿ ಆ ಮೆಡಿಕಲ್ ರಿಸಿಪ್ಟ್ ನಮ್ಗೆ ಲಭ್ಯವಾಗಿದೆ. ಗಲಾಟೆ ಎಲ್ಲ ಆದ್ಮೇಲೆ ಆಸ್ಪತ್ರೆಗೆ ಹೋಗಿದ್ರಂತೆ ಸಂಜನಾ. ಅಲ್ಲಿ ಗೊತ್ತಾಗುತ್ತೆ ಅವ್ರು ಹೇಳಿದ ಪ್ರಕಾರ, ಅಂದ್ರೆ ಮಾತಲ್ಲೇ ನಾವು ಒಂದಿಷ್ಟು ಗಲಾಟೆ ಮಾಡ್ಕೊಂಡ್ವಿ ಅನ್ನೋ ರೀತಿಯಲ್ಲಿ ರಿಯಾಕ್ಷನ್ ಕೊಟ್ಟಿದ್ದಾರೆ, ಕ್ಲಾರಿಫೈ ಮಾಡಿದ್ರು. ಬಟ್ ಆಸ್ಪತ್ರೆಗೆ ಯಾಕೆ ಹೋಗಿದ್ರು? ವೈದ್ಯರು ರೆಸ್ಟ್ ತಗೊಳ್ಳಿ ಒಂದು ವಾರ ಅಂತ ಯಾಕೆ ಸಜೆಸ್ಟ್ ಮಾಡಿದ್ರು? ವಿತ್ ಪ್ರೂಫ್ ಈಗ ನ್ಯೂಸ್ 18 ಕನ್ನಡಕ್ಕೆ ಆ ಮೆಡಿಕಲ್ ರಿಸಿಪ್ಟ್ ಕೂಡ ಲಭ್ಯವಾಗಿದೆ. ಗಲಾಟೆ ಎಲ್ಲ ಆದ್ಮೇಲೆ ಆಸ್ಪತ್ರೆಗೆ ಹೋಗಿದ್ರು ಸಂಜನಾ ಅಂತ ಗೊತ್ತಾಗಿದೆ. ಒಂದು ವಾರ ನೀವು ರೆಸ್ಟ್ ತಗೋಬೇಕು ಅಂತ ಡಾಕ್ಟರ್ ಅವರಿಗೆ ಸಜೆಸ್ಟ್ ಕೂಡ ಮಾಡಿದ್ರಂತೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಗಲಾಟೆ ಅಂದ್ರೆ ಮಾತಲ್ಲೇ ಆಯ್ತು ಅಂತದ್ದೇನಿಲ್ಲ, ಈಗಲೂ ಕೂಡ ಫ್ರೆಂಡ್ಸೇ ನಾವು ಅಂತ ಸಂಜನಾ ಏನೋ ಹೇಳ್ಬಿಟ್ರು ನ್ಯೂಸ್ 18 ಕನ್ನಡಕ್ಕೆ ಕ್ಲಾರಿಫೈ ಮಾಡುವಾಗ. ಬಟ್ ಆಸ್ಪತ್ರೆಗೆ ಯಾಕೆ ಹೋಗಿದ್ರಂತೆ? ಆ ಮೆಡಿಕಲ್ ರಿಸಿಪ್ಟ್ ಅಲ್ಲಿ ಏನಿದೆ? ಖಂಡಿತ ಶರ್ಮಿತಾ, ಯಾಕಂದ್ರೆ ಈ ಒಂದು ಇನ್ಸಿಡೆಂಟ್ ಆಗಿರುವಂತದ್ದು 24ರಂದು ರಾತ್ರಿ ಊಟಕ್ಕೆ ಅಂತ ಹೋಗಿದಂತ ವೇಳೆಯಲ್ಲಿ ಸಂಜನಾ ಊಟಕ್ಕೆ ಅಂತ ಹೋಗ್ತಾರೆ. ಈ ವೇಳೆಯಲ್ಲಿ ವಂದನಾ ಊಟ ಮುಗಿಸಿ ಹೊರಗಡೆ ಬರ್ತಿದ್ದಂತಹ ವೇಳೆಯಲ್ಲಿ ಕೈ ಟಚ್ ಆಯ್ತು. ಈ ಒಂದು ನಿಟ್ಟಿನಲ್ಲಿ ಗಲಾಟೆ ಆಗಿದೆ ಅನ್ನೋದನ್ನು ಕೂಡ ಈಗಾಗಲೇ ವಂದನಾ ಕೊಟ್ಟಿರುವಂತಹ NCR ನಲ್ಲಿ ದಾಖಲಾಗಿರುವಂತದ್ದು. NCR ನಲ್ಲಿ ದಾಖಲಾಗಿದ್ದಂತಹ ತಕ್ಷಣವೇ ಸಂಜನಾ ಕೂಡ ಇದಕ್ಕೆ ಪ್ರತಿಕ್ರಿಯೆಯನ್ನ ಕೊಡ್ತಾರೆ. ಅಂದ್ರೆ ಆ ಒಂದು ವೇಳೆಯಲ್ಲಿ ನಮ್ಮಿಬ್ಬರ ನಡುವೆ ಮಾತಿನ ಚಕಮಕಿ ಕೂಡ ಆಯ್ತು. ಈ ವೇಳೆ ನನಗೆ
ಸ್ವಲ್ಪ ನನ್ನ ಮೇಲೆ ಹಲ್ಲೆ ಕೂಡ ಆಗಿದೆ. ಈಗ ನಾನು ಹಾಸ್ಪಿಟಲ್ ಅಲ್ಲಿ ಕೂಡ ಟ್ರೀಟ್ಮೆಂಟ್ ತಪ್ಪಿಸ್ಕೊಂಡಿದ್ದೀನಿ, 1 ವಾರ ರೆಸ್ಟ್ ಬೇಕು ಅನ್ನೋಂತ ಮಾತನ್ನು ಕೂಡ ಹೇಳ್ತಿದ್ದಾರೆ. ಆದ್ರೆ ವಂದನಾ ಕೊಟ್ಟಿರುವಂತಹ ದೂರಿನಲ್ಲಿ ಇದು ಯಾವುದು ಕೂಡ ಅಷ್ಟೇ ಉಲ್ಲೇಖ ಆಗಿಲ್ಲ. ಜೊತೆಗೆ ಪೊಲೀಸರ ನಡುವೆ ಆಕೆ ನನ್ನ ಜೊತೆ ಅಸಭ್ಯವಾಗಿ ವರ್ತನೆಯನ್ನ ಮಾಡಿದ್ದಾಳೆ ಅಂತ ಮಾತ್ರ ಈಗಾಗಲೇ ದೂರು ಕೊಟ್ಟಿರುವಂತಹದ್ದು. ಜೊತೆಗೆ ಕೇವಲ ವಂದನಾ ಕೊಟ್ಟಿರುವಂತಹ NC ಕಾಪಿ ಆಧಾರದ ಮೇಲೆ ಪೊಲೀಸ್ ಇನ್ವೆಸ್ಟಿಗೇಷನ್ ಅನ್ನು ಕೂಡ ಈಗಾಗಲೇ ಮಾಡ್ತಿದ್ದಾರೆ. ಜೊತೆಗೆ ಸಂಜನಾಗೂ ಕೂಡ ಇವತ್ತು ಸಂಜೆ ಒಳಗಾಗಿ ನೋಟಿಸ್ ಕೊಟ್ಟು ಎನ್ಕ್ವೈರಿಗೆ ಕರೆಯುವಂತ ಸಾಧ್ಯತೆಗಳು ಇದೆ. ಯಾಕಂದ್ರೆ ಇಲ್ಲಿ ಕೇವಲ ಅಸಭ್ಯವಾಗಿ ವರ್ತನೆ ಮಾಡಿದ್ದಾರೆ ಅನ್ನೋದನ್ನ ಮಾತ್ರ ಆಕೆ ದೂರಿನಲ್ಲಿ ಉಲ್ಲೇಖ ಮಾಡಿದ್ರೆ, ಇಲ್ಲಿ ಯಾವುದೇ ರೀತಿಯಾದಂತಹ ಹಲ್ಲೆ ಆಗಿದೆ ಅನ್ನೋದನ್ನು ಕೂಡ ಉಲ್ಲೇಖ ಮಾಡಿಲ್ಲ. ಇನ್ನೊಂದು ಮೂಲಗಳ ಪ್ರಕಾರವಾಗಿ ವಿಸ್ಕಿ ಒಂದು ಬಾಟಲ್ ನಿಂದ ಕೂಡ ಹಲ್ಲೆ ಆಗಿದೆ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಹೇಳಲಾಗ್ತಿರುವಂತದ್ದು. ಆದ್ರೆ ದೂರಿನಲ್ಲಿ ಕೇವಲ ಅಸಭ್ಯ ವರ್ತನೆ ಮಾಡಿದ್ದಾರೆ ಅನ್ನೋದನ್ನು ಮಾತ್ರ ಉಲ್ಲೇಖ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಸತ್ಯಾಸತ್ಯತೆಯನ್ನು ಕೂಡ ತಿಳಿಬೇಕಂದ್ರೆ ಪೊಲೀಸ್ ಇನ್ವೆಸ್ಟಿಗೇಷನ್ ಅನ್ನು ಮಾಡಬೇಕಾಗಿರುತ್ತೆ. ಈ ಒಂದು ಕಾರಣಕ್ಕೆ ಒಂದು ವೇಳೆ ಸಂಜನೆ ಏನಾದ್ರೂ ಮತ್ತೆ ಪೊಲೀಸ್ ಠಾಣೆಯಲ್ಲಿ ಏನಾದ್ರೂ ದೂರು ಕೊಟ್ಟು ನನ್ನ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ, ಪೊಲೀಸರು ಈಗಾಗಲೇ ಇದರ ಬಳಿ ಕೂಡ ಟ್ರೀಟ್ಮೆಂಟ್ ತಗೊಂಡಿದ್ದೀನಿ, 1 ವಾರದ ಕಾಲ ಬೆಡ್ ರೆಸ್ಟ್ ಮಾಡುವಂತೆ ಕೂಡ ಬಿ ಆನ್ಲೈನ್ ಮತ್ತೊಂದು ಅಪ್ಡೇಟ್ ಸಿಗ್ತಾ ಇದೆ. ನಟಿ ಸಂಜನಾಗೆ ನೋಟಿಸ್ ನೀಡೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಕಬ್ಬನ್ ಪಾರ್ಕ್ ಪೊಲೀಸರಿಂದ ನೋಟಿಸ್ ಇಶ್ಯೂ ಮಾಡೋದಕ್ಕೆ ಈಗ ತಯಾರಿಗಳಾಗ್ತಾ ಇದೆಯಂತೆ. ಸಂಜನಾ ವಿರುದ್ಧ ಈಗ ದೂರನ್ನ ವಂದನಾ ಕೊಟ್ಟಿದ್ರಲ್ಲ 25ನೇ ತಾರೀಕು. ಸೊ ಈ ವಿಚಾರವಾಗಿ ಇದೀಗ ಕ್ಲಾರಿಫೈ ಅವರು ಕೂಡ ಮಾಡ್ಬೇಕಾಗುತ್ತೆ. ಪೊಲೀಸ್ ಸ್ಟೇಷನ್ ತನಕ ಈ ಕೇಸ್ ಹೋಗಿದೆ ಅಂದ್ರೆ ಅವರಿಗೆ ಈಗ ನೋಟಿಸ್ ಅನ್ನ ಇಶ್ಯೂ ಮಾಡಿ ಠಾಣೆಗೆ ಕರೆಸ್ತಾರೆ. ಅವತ್ತು ಏನಾಯ್ತು, ನೀವು ಹಲ್ಲೆ ಮಾಡಿದ್ರಾ ಇಲ್ವಾ, ಆ ವಿಚಾರವಾಗಿ ಪಿನ್ ಟು ಪಿನ್ ಮಾಹಿತಿಯನ್ನ ಪೊಲೀಸರು ವಿಚಾರಣೆಗೆ ಒಳಪಡಿಸ್ತಾರೆ, ಪ್ರಶ್ನೆಗಳನ್ನ ಕೇಳ್ತಾರೆ. ನೋಟಿಸ್ ನೀಡೋದಕ್ಕೆ ಸಿದ್ಧತೆಯನ್ನ ಇದೀಗ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಸಂಜನಾ ವಿರುದ್ಧ ದೂರನ್ನ ವಂದನಾ ಕೊಟ್ಟಿದ್ರು. ನಾವಾಗ್ಲೇ ಕೇಳಿದ ಹಾಗೆ ಸಂಜನಾ ಕೇಳಿದ್ವಿ, ಏನಾದ್ರೂ ಪೊಲೀಸ್ ಸ್ಟೇಷನ್ ಇಂದ ನಿಮ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಬಂದಿದ್ಯಾ, ನೀವು ಬರ್ಬೇಕು, ಇದಕ್ಕೆ ವಿಚಾರಣೆಗೆ ಬರ್ಬೇಕು, ಉತ್ತರ ಕೊಡ್ಬೇಕು ಅಂದಾಗ ಇನ್ನೂ ಏನು ಆ ತರದ್ದು ಆಗಿಲ್ಲ ಅಂತ ಅಂದ್ರು. ಬಟ್ ಈಗ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ನೋಟಿಸ್ ಇಶ್ಯೂ ಮಾಡೋದಕ್ಕೆ. ಯಾಕಂದ್ರೆ ಕೇಸ್ ಎಲ್ಲ ಈಗ ಫೈಲ್ ಆಗಿದೆ. ವಂದನಾ ಜೈನ್ ಬಂದು 25ನೇ ತಾರೀಕಿಗೆ ಕೇಸನ್ನ ಕೊಟ್ಟು ಹೋಗಿದ್ದಾರೆ. ಹಾಗಾಗಿ ಈಗ ಪೊಲೀಸರು ನೆಕ್ಸ್ಟ್ ಸ್ಟೆಪ್ ಅವ್ರ ಪ್ರೊಸೀಜರ್ ಏನಿದೆ ಅದನ್ನೆಲ್ಲ ಫಾಲೋ ಮಾಡ್ತಾ ಇದ್ದಾರೆ. ನೋಟಿಸ್ ಇಶ್ಯೂ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.